ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಃ ಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಂಡು, ಹಾಗೆ ಆರಾಧ್ಯ ದೈವಗಳಾಗಿರ್ತಕ್ಕಂಥ ಶ್ರೀ ಗುರು ಅಡವಿ ಸಿದ್ದೇಶ್ವರರನ್ನು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಸ್ಮರಣೆ ಮಾಡಿ, ಎಲ್ಲ ದೇವತೆಗಳನ್ನು ಸ್ಮರಿಸಿ, ಇವತ್ತಿನ ದಿವಸ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಮಗೂ ನಿಮಗೂ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಅಖಿಲ ಭಾರತ ಮಾನವ ಹಕ್ಕುಗಳ ಸಂಸ್ಥೆ ದೆಹಲಿ ಜಿಲ್ಲಾ ಶಾಖಾ ಕಚೇರಿ ಬೆಳಗಾವಿ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಳಗಾವಿ ಹಾಗೂ ಕೇಂದ್ರ ಕಾರಾಗೃಹ ಇಂಡಲ್ಗ ಬೆಳಗಾವಿ ಇವರ ಸಹಯೋಗದೊಂದಿಗೆ ಕಾನೂನು ಅರಿವು ಮತ್ತು ಪರಿವರ್ತನೆ ಹಾಗೂ ಕೈದಿಗಳ ಆರೋಗ್ಯ ತಪಾಸಣಾ ಕಾರ್ಯಕ್ರಮದ ಈ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮದ ಒಂದು ಉದ್ಘಾಟಕರಾಗಿ ಆಗಮಿಸಿ ತಮಗೆಲ್ಲರಿಗೂ ಕೂಡ ಅವರ ಅನುಭವ ಜೀವನದ ಒಂದು ದರ್ಶನವನ್ನು ಮಾಡಿಸಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀ ಅರಳಿ ನಾಗರಾಜ್ ಅವರು, ವಿಶ್ರಾಂತ ನ್ಯಾಯಾಧೀಶರು ಮತ್ತು ಉಚ್ಚ ನ್ಯಾಯಾಲಯ ಬೆಂಗಳೂರು, ಅವರಲ್ಲಿಯೂ ಕೂಡ ಮೊದಲು ಶರಣಾರ್ಥಿಗಳನ್ನು ಹೇಳಿ, ಹಾಗೆ ಈ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಾಗಿರ್ತಕ್ಕಂಥ ಶರಣ ಶ್ರೀ ವಿ ಕೃಷ್ಣಮೂರ್ತಿಯವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಹೇಳಿ, ಮತ್ತು ಗೌರವಾನ್ವಿತ ಶರಣರಾಗಿರ್ತಕ್ಕಂಥ ನ್ಯಾಯಾಧೀಶರಾದಂಥ ಶ್ರೀ ಮುರಳಿ ಮೋಹನ್ ರೆಡ್ಡಿಯವರಲ್ಲಿಯೂ ಕೂಡ ಶರಣೆಂದು, ಮತ್ತು ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಸಜ್ಜನರಾಗಿರ್ತಕ್ಕಂಥ ಶರಣರಾದಂಥ ಸದಾನಂದ್ ಎಂ ಪಾಟೀಲ್ ಅವರಲ್ಲಿಯೂ ಕೂಡ ಶರಣೆಂದು, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಲ್ಲಿಯೂ ಕೂಡ ನಮ್ಮ ಅನಂತ ಶರಣಾರ್ಥಿಗಳು. ಇದಕ್ಕೇನು ತಾವು ಚಪ್ಪಾಳೆ ಹೊಡೆಯುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಚಪ್ಪಾಳೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು. ಎಲ್ಲದಕ್ಕೂ ಚಪ್ಪಾಳೆಯನ್ನು ಹೊಡಿತಾ ಇದ್ದಾರೆ, ಪಾಪ ನಿಮ್ಮ ತಪ್ಪಲ್ಲ. ಯಾಕಂದರೆ ನಾವು ತಮಗೆ ಹೇಳಿರ್ತಕ್ಕಂಥದ್ದು ಒಂದು ಮಾತು ಏನಪ್ಪ ಅಂತಂದರೆ ಶರಣಾರ್ಥಿಗಳು ಅಂತ ಹೇಳಿ. ಚಪ್ಪಾಳೆಯನ್ನು ಯಾವಾಗ ಹೊಡಿತಾರೆ ಅಂತಂದರೆ, ಒಬ್ಬ ವ್ಯಕ್ತಿ ಮಾತಾಡುವಾಗ ಅವನ ಮಾತುಗಳು ಅವರಿಗೆ ಹಿಡಿಸಿದಾಗ, ಅಥವಾ ಆ ವ್ಯಕ್ತಿ ಮಾತನ್ನು ಮುಗಿಸಬೇಕಾದ್ರೆ ಚಪ್ಪಾಳೆಗಳನ್ನು ಹೊಡಿತಾರೆ. ಆದರೆ ಶರಣಾರ್ಥಿಗಳನ್ನು ಹೇಳಿದಾಗ, ಯಾಕಂದರೆ ನಾವು ಹಿಂದೂ ಸನಾತನ ಧರ್ಮದಲ್ಲಿ ಬಂದಿರೋದ ಕಾರಣದಿಂದ ಒಬ್ಬರು ಹಿರಿಯರಾಗಲಿ ಅಥವಾ ಯೋಗಿಗಳಾಗಲಿ ಸಂತರಾಗಲಿ ಯಾರಾದರೂ ನಿಮಗೆ ಶರಣಾರ್ಥಿಗಳನ್ನು ಹೇಳಿದರೆ ಅಥವಾ ನಮಸ್ಕಾರಗಳನ್ನು ಹೇಳಿದರೆ, ತಾವು ಈಗೆಲ್ಲ ಕೂತಿದ್ದೀರಿ, ನಿಮಗೆಲ್ಲರಿಗೂ ನಮಸ್ಕಾರ ಅಂದ್ರೆ ನೀವೇನು ಮಾಡ್ತೀರಿ? ವಾಪಸ್ಸೇನು ಹೇಳ್ತೀರಿ? ಚಪ್ಪಾಳೆ ಹೊಡಿತೀರಿ? ಚಪ್ಪಾಳೆ ಹೊಡಿತೀರ? ಯಾರ ನಮಸ್ಕಾರ ಮಾಡಿದ್ರೆ ಪಟ್ ಚಪ್ಪಾಳೆ ಹೊಡಿತೀರ? ಇಲ್ಲಲ್ಲ. ಇವತ್ತು ಯಾರೇ ಇರಲಿ, ಶರಣಾರ್ಥಿಗಳನ್ನು ಹೇಳಿದಾಗ ಬಸವಾದಿ ಶಿವಶರಣರು ಹೇಳಿರ್ತಕ್ಕಂಥದ್ದು ಒಂದೇ, ಬಾಗಿದ ತಲೆ ಮುಗಿದ ಕೈಯನ್ನಾಗಿರಿಸಿಕೊಡಲು ಸಂಗಮದೇವ ಅಂತ ಹೇಗೆ ಹೇಳ್ತಾರೋ, ಯಾರೇ ಇರಲಿ, ಚಿಕ್ಕವರಿರಲಿ, ದೊಡ್ಡವರಿರಲಿ, ಬಡವರಿರಲಿ, ಬಲ್ಲಿದರಿರಲಿ, ಅಧಿಕಾರಿಗಳು ಯಾರೇ ಇರಲಿ, ಅವರು ಶರಣಾರ್ಥಿಗಳನ್ನು ಹೇಳಿದಾಗ ಮರಳಿ ಶರಣಾರ್ಥಿಗಳನ್ನು ಹೇಳೋದೇ ನಮ್ಮ ಹಿಂದೂ ಸನಾತನ ಧರ್ಮದ ಸಂಸ್ಕೃತಿ ಅನ್ನೋದನ್ನು ನಾವು ನೀವು ಯಾವತ್ತೂ ಮರಿಬಾರ್ದು ಅನ್ನೋ ಮಾತನ್ನು ಹೇಳ್ತಾರೆ. ಈಗಾಗಲೇ ನನಗೆ ಅವಕಾಶ ಹೇಗಿದೆ ಅಂತಂದ್ರೆ ನನಗೆ ಹೇಳಿದರು, ಪಾಪ ಎಲ್ಲರೂ ಅಜ್ಜವ್ರಿಗೆ ಟೈಮಿಂಗ್ ಕೊಡಬೇಡ್ರಿ ಅಂತ ಹೇಳಿ. ಆದರೆ ತಮ್ಮ ಪ್ರಸಾದದ ವೇಳೆ ಆಗಿದೆ, ಯಾಕಂದರೆ ಪ್ರಸಾದ ಪ್ರಸನ್ನತೆಯನ್ನು ಉಂಟು ಮಾಡತಕ್ಕಂಥದ್ದು. ಅದಕ್ಕಾಗಿ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಆದರೆ ಈ ಒಂದು ಬಹಳಷ್ಟು ನಾನು ಹೇಳಿದೆ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿ, ಯಾಕಂದ್ರೆ ನನಗನ್ನಿಸ್ತು ಸದಾನಂದ ಗೌಡರು ಭಾಳ ಪಾಟೀಲರು ಹೇಳಿದಾಗ ಎಲ್ಲರೂ ನಮ್ಮ ಪಂಚಾಕ್ಷರಿ ಡಾಕ್ಟರ್ ಆಗಿರ್ಬೋದು, ನಮ್ಮ ಸತೀಶ್ ಅವರ ಅದರ 14 ತಾರೀಕಿಗೆ ಕೊಲ್ಲಾದಿರೇನ್ರಿ ಅಂತ ಕೇಳಿದಾಗ ನಾನು ಯಾಕೆ ಅಂತ ಹೇಳಿದೆ, ಯಾಕಂದರೆ ನಮ್ಮ ಶ್ರೀಮಠದ ಭಿಕ್ಷೆ ಚಾಲು ಅದ. ಈಗ ನಾನು ಪ್ರತಿಯೊಬ್ಬರು ಮನೆಗೆ ಹೋಗುವಾಗ
ನನಗೆ 16 ತಾರೀಕಿಗೆ ನಾನು ಆಗಲ್ರಿ, ನಾನು ಖಾಲಿ ಆಗೋದು 18ಕ್ಕೆ ಖಾಲಿ ಆಗ್ತೇನೆ ಅಂದಾಗ, ಇಲ್ಲರಿ ಒಂದು ಸಣ್ಣ ಕಾರ್ಯಕ್ರಮ ಅದ ಅಂತ ಹೇಳಿದ್ರು. ಏನ್ರಿ ಅಂತ ಕೇಳಿದಾಗ, ಇಲ್ಲ ಕಾರಾಗೃಹದೊಳಗೆ ಒಂದು ವಾಸವಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಾಗಿರ್ಬೋದು, ಸಹೋದರಿಯರಾಗಿರ್ಬೋದು, ಮನ ಪರಿವರ್ತನಾ ಕಾರ್ಯಕ್ರಮ ಅದ, ಅದಕ್ಕೆ ತಾವು ಬರಬೇಕು ಅಂದಾಗ ನಾನು ಹೇಳಿದೆ, ಒಂದಿನ ಭಿಕ್ಷಾ ಬಿಡ್ತೇನೆ, ಈ ಕಾರ್ಯಕ್ರಮ ಬೇಡ ಅನ್ನಲ್ಲ, ಹಾಕೊಡ್ರಿ ನಾನು ಬರ್ತೇನೆ ಅಂತ ಹೇಳಿದೆ. ಯಾಕಪ್ಪ ಅಂತಂದರೆ, ಇದು ಮನುಷ್ಯನನ್ನು, ಯಾಕಂದರೆ ಮನುಷ್ಯ ಅಂತಂದರೆ ಬಹಳಷ್ಟು, ಯಾಕಂದ್ರೆ ಹೇಳ್ತಾರೆ ಮನುಷ್ಯ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮನುಷ್ಯ ಅಂದರೆ 84 ಲಕ್ಷ ಜೀವರಾಶಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಮಾನವ ಧರ್ಮ. ನಾವು ನೀವೆಲ್ಲ ಈ ಮಾನವ ಧರ್ಮದೊಳಗೆ ಬಂದ ಕಾರಣ ಈ ಕಾರ್ಯಕ್ರಮ ನಾವು ನೀವು ಹೇಗೆ ಪ್ರಾರಂಭ ಮಾಡೋಣ ಅಂತಂದರೆ, ಒಂದು ಪರಮಾತ್ಮನ ಒಂದು ನಾಮಸ್ಮರಣೆ 1 ನಿಮಿಷದ ಕಾಲ ಶಾಂತವಾಗಿ ಎಲ್ಲ ಪರಮಾತ್ಮನ ಸ್ಮರಣೆ ಮಾಡ್ಕೊಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅದಕ್ಕಾಗಿ ನಾವು ನೀವೆಲ್ಲ ಹೇಗೆ ಗೊತ್ತಿದ್ದೀವಿ ಅಂತಂದರೆ, ಒಂಥರ ನಿಮ್ಗೆ ಹೇಳಬೇಕಂದ್ರೆ ನಾವು ಈ ರೀತಿ ಕೊಡುವಂಥದ್ದೇ ಅಲ್ಲ. ಯಾಕಂದರೆ ಎಲ್ಲ ಯುವಕರಿದ್ದೀರಿ, ಎಲ್ಲ ಬಹಳಷ್ಟು ಶಕ್ತಿವಂತರಿದ್ದೀರಿ, ಎಲ್ಲರೂ ನೇರವಾಗಿ ಕೊಡಿ. 2 ನಿಮಿಷ 1 ನಿಮಿಷ ಸ್ಟೇಟಾಗಿ ಕೊಡ್ರಿ, ಸ್ಟೇಟ್ವಾಗಿ ಎಲ್ಲರೂ ಸರಿಯಾಗಿ ಕೂಡ್ರಿ. ಗೋಡೆಗೆ ಹತ್ತಿದವರೆಲ್ಲ ಗೋಡೆ ಬಿಡ್ರಿ ನೇರವಾಗಿ. ಯಾಕಂದರೆ ನೀವು ಯಾರು ಪದ್ಮಾಸನವನ್ನು ಹಾಕುವಂಥದ್ದು ಬೇಡ, ಅದು ಕಠಿಣ ಆಗ್ತದೆ. ಸಿದ್ಧಾಸನದೊಳಗೆ ಕೂಡ್ರಿ. ತಮ್ಮ ದೃಷ್ಟಿ ನೇರವಾಗಿ ವೇದಿಕೆ ಕಡೆ ಇರಲಿ. ತಮ್ಮ ಬೆನ್ನು ಬಾಗಿರ್ತಕ್ಕಂಥವ್ರು ನೇರವಾಗಿ ಇಟ್ಟುಕೊಂಡು ಎಲ್ಲರೂ ತಮ್ಮ 2 ಹಸ್ತಗಳನ್ನು ತಮ್ಮ ತೊಡೆ ಮೇಲೆ ಇಟ್ಕೊಳ್ರಿ. 2 ಹಸ್ತಗಳನ್ನ ತೊಡೆ ಮೇಲೆ ಇಟ್ಕೊಳ್ರಿ. ತೊಡೆ ಮೇಲೆ ಇಟ್ಟುಕೊಂಡು ನೇರವಾಗಿ ಸಮಾಧಾನದಿಂದ ಶಾಂತಚಿತ್ತರಾಗಿ ಒಂದೇ 1 ನಿಮಿಷ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡೋಣ. ಯಾವ ರೀತಿಯಾಗಿ ಸ್ಮರಣೆ ಮಾಡೋಣ ಅಂತಂದರೆ, ಓಂಕಾರದಿಂದ ಸ್ಮರಣೆ ಮಾಡೋಣ. ಅದಕ್ಕಾಗಿ ಎಲ್ಲರೂ ಶಾಂತವಾಗಿ ಓಂಕಾರದಿಂದ ಸ್ಥಿತಿಯೊಳಗೆ ಸಮಾಧಾನದಿಂದ ಶಾಂತಚಿತ್ತರಾಗಿ ತಮ್ಮ 2 ಕಣ್ಣುಗಳನ್ನು ಮುಚ್ಚುವಂಥ ಪ್ರಯತ್ನವನ್ನು ಮಾಡಿರಿ. ಶಾಂತ ರೀತಿಯಿಂದ 2 ಕಣ್ಣುಗಳನ್ನು ಮುಚ್ಚಿರಿ. ನಿಮ್ಮ ಉಸಿರನ್ನು ನಿಧಾನವಾಗಿ ಹೊರಗಡೆ ಹಾಕಿರಿ. ಮತ್ತೆ ನಿಧಾನವಾಗಿ ಒಳಗಡೆ ತಗೊಂಡು ಎಲ್ಲರೂ ನೀವೇ ಒಳಗಡೆ ಓಂಕಾರವನ್ನು ಪ್ರಾರಂಭ ಮಾಡಿರಿ. सहना भवतु सहनौ भुनक्तु सह वीर्यं करवावहै तेजस्विनावस्तु ॐ शान्ति शान्ति ಶಾಂತಿ. ಎಲ್ಲರೂ ನೇರವಾಗಿ ಕಣ್ಣು ತೆಗಿಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ಹಾಗೆ ನಿಧಾನವಾಗಿ ಕಣ್ಣನ್ನು ತೆಗಿರಿ. ತಮ್ಮ 2 ಕೈಗಳನ್ನ ಕಣ್ಣು ಮುಂದೆ ಇಟ್ಕೊಳ್ರಿ. ಕಣ್ಣು ಮುಂದೆ ಇಟ್ಕೊಂಡು ಕೈಗಳನ್ನ ಸ್ವಲ್ಪ ಉಜ್ಜಿ ಆ 2 ಕೈಗಳನ್ನ ಅಗಲು ಮಾಡಿ ಕಣ್ಣುಗಳಿಂದ ಕರದರ್ಶನವನ್ನು ಮಾಡಿರಿ. ಅಲ್ಲೇ ಪರಮಾತ್ಮ ಇರ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈಗ ಈ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಕೂಡಿ ಪ್ರವೇಶವಾಗೋಣ ಅನ್ನೋ ಮಾತನ್ನು ಹೇಳ್ತಾರೆ. ಹಲವು ಮಾತೇನು ನೀನು ಒಲಿದ ಪಾದ ಪಠಿತ ಜಗದಿಕ್ಸ್ ಕ್ಷೇತ್ರ
ಎಲ್ಲರೂ ಬಹಳ ಹೊತ್ತು ಮಾತಾಡ್ಯಾರ, ಅಜ್ಜಾರು ಎಷ್ಟೊತ್ತು ಮಾತಾಡ್ತಾರ. ಇವತ್ತಿನ ದಿವಸ ತಮಗೆಲ್ಲರಿಗೂ ಕೂಡ ನ್ಯಾಯಾಲಯದ ಅನುಭವವನ್ನು ಪಡೆದಿರ್ತಕ್ಕಂಥವರು, ಅದರಲ್ಲೇ ಸೇವೆಯನ್ನು ಮಾಡತಕ್ಕಂಥವರು, ಶರಣರಾಗಿರ್ತಕ್ಕಂಥ ವಯೋವೃದ್ಧರು, ಜ್ಞಾನವೃದ್ಧರು, ಅನುಭವಿಗಳಾಗಿರ್ತಕ್ಕಂಥ ನ್ಯಾಯಾಧೀಶರಾಗಿರ್ತಕ್ಕಂಥ ಅರಳಿ ನಾಗರಾಜ್ ಅವರು ಕಾನೂನಿನ ಬಗ್ಗೆ ತಮಗೆಲ್ಲರಿಗೂ ಭಾಳಷ್ಟು ಅರಿವನ್ನು ಮೂಡಿಸಿದ್ರು. ಹಾಗೆ ಶ್ರೀ ಗೌರವಾನ್ವಿತ ಮುರಳಿ ಮೋಹನ್ ರೆಡ್ಡಿಯವರು ಕೂಡ ಕಾನೂನಿನ ಬಗ್ಗೆ ಅರಿವು ಮೂಡಿಸಿದರ ಜೊತೆಗೆ ಶಿಕ್ಷೆಯ ಅವಧಿಯನ್ನು ಮುಗಿಸ್ಕೊಂಡಿರ್ತಕ್ಕಂಥ ಬಡ ಶರಣ ಬಂಧುಗಳ ಒಂದು ಹೊರಗಡೆ ಹೋಗಬೇಕಾದ್ರೆ ಅವರಿಗೆ ಧನ ಸಹಾಯದ ಅವಶ್ಯಕತೆ ಇದೆ ಅಂತ ಹೇಳಿ ಇದರ ಬಗ್ಗೆ ಅಲ್ಲದೆ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದರು. ಆದರೆ ಇನ್ನೊಂದು ಬಹಳಷ್ಟು ಖುಷಿ ಏನಪ್ಪ ಅಂತಂದರೆ, ಇದನ್ನು ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಸದಾನಂದ ಪಾಟೀಲ್ರವರು ನನಗೆ ಭಾಳ ಸುಮಾರು 7-8 ತಿಂಗಳು ಮೊದಲೇ ಹೇಳಿದರು, ಇಲ್ಲರಿ ಅಜ್ಜವರೇ, ಈ ಕಾರಾಗೃಹದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡೋಣ, ತಮಗೆ ಹೇಳ್ತೀವಿ ಅಂದಾಗ ಎಲ್ಲರಿಗೂ ಅನ್ನಿಸ್ತು. ಯಾಕಂದರೆ ನಮ್ಮನ್ನು ವಿಶೇಷ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಜಾತ್ರೆ, ಹಬ್ಬ, ಹರಿದಿನಗಳು, ಒಳ್ಳೆಯ ಸಮಾರಂಭಗಳಲ್ಲಿ ಕರೀತಾರೆ. ನಾನಂದೆ ಸದಾನಂದ ಅವರು ನನ್ನನ್ನು ಜೈಲಿಗೆ ಕರ್ಲಿಕ್ಕತ್ತಾರ. ಸರ್, ನಾನೇನೂ ಮಾಡಿಲ್ರಿ ಅಂದೆ ನಾನು. ಅದಕ್ಕೆ ನಿಮ್ಮನ್ನ ಕರ್ಲಿಕ್ಕತ್ತೀವ್ರ ಜರ, ನೀವೇನು ಮಾಡೋದಿದ್ರು ಅಲ್ಲೇ ಬಂದು ಮಾಡ್ರಿ ಅಂತಂದ್ರು. ಯಾಕಂದರೆ ಆದರೆ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೋತಾರೆ ಅಂತ ಗೊತ್ತಿರಲಿಲ್ಲ. ಹಾಗೆ ಇನ್ನೊಂದು ತಮಗೆಲ್ಲರಿಗೂ ಕೂಡ ನಾನು ಹೇಳ್ತೇನೆ, ಎಲ್ಲ ಶರಣ ಬಂಧುಗಳಲ್ಲಿ ನಾನು ನೇರವಾಗಿ ಮಾತಾಡ್ತೇನೆ ಅನ್ನೋದಕ್ಕಿಂತ ನನ್ನ ಭಾಷೆ ನಿಮಗೆ ಗೊತ್ತಾಗ್ತದೆ ಇಲ್ಲೋ. ಯಾಕಂದರೆ ಒಂದಷ್ಟು ಭಾಷೆಗಳು, ಯಾಕಂದ್ರೆ 40 ಕಿಲೋಮೀಟ್ರ್ ದಾಟಿದರೆ ಕನ್ನಡ ಕೂಡ ಬದಲಾಗುವಂಥ ಕಾಲ ಬಂದದ ಈಗಾಗಲೇ. ತಮ್ಮನ್ನೆಲ್ಲ ನೋಡಿದರೆ ನನಗೆ ಒಂಥರ ಕೆಟ್ಟ ಅನ್ನಿಸ್ಲಿಕ್ಕತ್ತದ. ಯಾಕೆ ಅನ್ನಿಸ್ಲಿಕ್ಕತ್ತದ ಅಂತೇಳಿ ನಿಮಗೂ ಗೊತ್ತದ, ನನಗೂ ಗೊತ್ತದ. ಒಬ್ಬ ನಾನು ಸನ್ಯಾಸಿ ಆದರೂ ಕೂಡ ತಮ್ಮನ್ನೆಲ್ಲ ನೋಡಿದ ತಕ್ಷಣ ನನಗೆ ಅನ್ನಿಸ್ತು, ಏನಪ್ಪ ಇದು ಜೀವನ, ಹೌದಲ್ಲ, ಏನಪ್ಪ ಜೀವನ. ಯಾಕಂದರೆ ಬುದ್ಧ ಹೇಳ್ತಾನೆ, ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖವನ್ನು ಅನುಭವಿಸಬೇಕು ಅಂತ ಹೇಳಿ. ಕ್ಷಣಿಕ ಸುಖಗಳು ಅಂತಂದರೆ ಮೋಜು, ಮಸ್ತಿ, ಸಿಟ್ಟು, ಅಹಂಕಾರ, ರೋಷ, ದ್ವೇಷ, ಇವುಗಳಿಗಾಗಿ ಇವೆಲ್ಲ ಕ್ಷಣಿಕವಾಗಿರ್ತಕ್ಕಂಥ. ನೋಡ್ರಿ, ಸರ್ ಹೇಳಿದರು, 2 ನಿಮಿಷದಲ್ಲಿ ಒಂದು ಬಾರ್ನಲ್ಲಿ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ 2 ನಿಮಿಷ ಅವನಿಗೆ ಕೊಲೆ ಮಾಡಲಿಕ್ಕೆ ಅವಕಾಶ ಇರೋದೆಷ್ಟು, ಅಥವಾ ಅವನಲ್ಲಿ ರೋಷ ಇರೋದೆಷ್ಟು, ಅವನಲ್ಲಿ ಸಿಟ್ಟು ಇರೋದೆಷ್ಟು? 2 ನಿಮಿಷ. ಆದರೆ 2 ನಿಮಿಷ ಅವನ ಜೀವನವನ್ನು ಸಾಗರದಷ್ಟು ದುಃಖವನ್ನಾಗಿ ಮಾಡುವಂಥ ಕ್ರಿಯೆ ಎದರಲ್ಲಿದಪ್ಪ ಅಂತಂದರೆ ಈ ದುಷ್ಟ ಮತ್ತು ದುರ್ವಿಚಾರಗಳಲ್ಲಿ ಅದ. ಅದಕ್ಕಾಗಿ ನೀವೆಲ್ಲರೂ ಕೂಡ ಏನು ಮಾಡಬೇಕಾಗ್ಯದಪ್ಪ ಅಂತಂದರೆ, ನೋಡ್ರಿ, ಬಹಳಷ್ಟು ಸೂಕ್ಷ್ಮ ವಿಚಾರ ಮಾಡಿರಿ. ಸರ್, 1 ನಿಮಿಷ, ಒಂದು ಹೂ ಕೊಡ್ತೀನಿ ನನಗೆ, ಒಂದು ಹೂ ಕೊಡಿ. ಈ ಒಂದು ಹೂ ಅದ ನೋಡ್ರಿ, ನಾನು ಹೇಳೋದಿಷ್ಟೆ. ಯಾಕಂದ್ರೆ ಭಾಳ ಕಿರಿಯರಿದ್ದೀರಿ, ಭಾಳಷ್ಟು ಎಲ್ಲರೂ 30-35 ವರ್ಷನವ್ರಂದ್ರೆ 20 ವರ್ಷದ ಮಕ್ಕಳು ಇದ್ದಾರೆ. ಎಲ್ಲ ತಾಯಿಯಂದ್ರು ಇದ್ದಾರೆ ನೋಡ್ರಿ, ಇಲ್ಲೆಲ್ಲ ತಾಯಿ ಸಹೋದರಿಯರು. ಯಾಕಂದರೆ ಜೀವನದೊಳಗೆ ಭಾಳ ಅವಶ್ಯಕತೆ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಬದುಕು. ನೀವೆಲ್ಲರೂ ಬದುಕನ್ನು ನಡೆಸ್ತಾ ಇದ್ದೀವಿ, ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ಅನ್ನೋದಕ್ಕಿಂತನೂ ನನ್ನ ಅರ್ಥದೊಳಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಯಾರೂ ಬದುಕನ್ನು ನಡೆಸ್ತಾ ಇಲ್ಲ, ನಾವ್ಯಾರೂ ಬದುಕ್ತಾ ಇಲ್ಲ. ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಜೀವಿಸ್ತಾ ಇದ್ದೀವಿ. ಬದುಕನ್ನು ನಡೆಸಿದವರು ಯಾರಪ್ಪ ಅಂತಂದರೆ ಬಸವಾದಿ ಶಿವಶರಣರು. ಬದುಕನ್ನು ನಡೆಸಿದವರು ಯಾರಪ್ಪ ಅಂದರೆ ಬಸವಾದಿ ಶಿವಶರಣರು, ಸ್ವಾಮಿ ವಿವೇಕಾನಂದರು, ಅವರ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು, ತಾಯಿ ಆಗಿರ್ತಕ್ಕಂಥ ಶಾರದಾ ಮಾತೆಯವರು. ಇನ್ನು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನವಾಗಿ ಕೊಟ್ಟು ಇವತ್ತಿನ ದಿವಸ ಕೂಡ ವೀರ ಯೋಧರಾಗಿ ಬಾಳ್ತಕ್ಕಂಥ
ಯಾಕಂದ್ರೆ ಅವ್ರು ಇದ್ದಾರೆ, ಇನ್ನು ಅವ್ರ ಬದುಕನ್ನು ನಡೆಸಿರ್ತಕ್ಕಂಥ ಸಮಾಜಕ್ಕಾಗಿ, ದೇಶಕ್ಕಾಗಿ ಮತ್ತು ಸಮಾಜವನ್ನು ತನ್ನಂತೆ ತಿಳಿದುಕೊಂಡು ಬದುಕನ್ನು ನಡೆಸಿರ್ತಕ್ಕಂಥವ್ರು ಇಡೀ ನಮ್ಮ ಈ ಸನಾತನ ಧರ್ಮದಲ್ಲಿ ಬಹಳಷ್ಟು ಜನ ಇದ್ದಾರೆ. ಯಾಕಂದರೆ ರೈತನಾಗಿರ್ತಕ್ಕಂಥವನು ಬದುಕನ್ನು ನಡೆಸಿರ್ತಕ್ಕಂಥವನು, ಯೋಧನಾಗಿರ್ತಕ್ಕಂಥವನು ಬದುಕನ್ನು ನಡೆಸ್ತಕ್ಕಂಥವ್ರು. ಬಟ್ ನೀವು ಏನು ಹೇಳ್ತಾ ಇದ್ದೇವೆ, ನಾವು ಬದುಕನ್ನು ನಡೆಸ್ತಾ ಇಲ್ಲ. ನೀವು ಹೇಗಿದೆ ಅಂತಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಹೇಗೆ ಪ್ರಾಣಿ, ಪಕ್ಷಿ, ಕ್ರಿಮಿಗಳು ಹೇಗಿದಾವೋ ಹಾಗೆ ನಾವು ಜೀವಿಸ್ತಾ ಇದ್ದೇವೆ. ಬದುಕು ನಡೆಸೋದು ಅಂತಂದರೆ ಇನ್ನೊಬ್ಬರಿಗೆ ಆದರ್ಶದಾಯಕವಾಗಿ ಯಾರನ್ನ ಜೀವನವನ್ನು ಬದುಕನ್ನಾಗಿ ನಡೆಸ್ತಾರೆ ಅದಕ್ಕೆ ಬದುಕು ಅಂತ ಹೇಳ್ತಾರೆ. ನೀವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಬದುಕನ್ನು ನಡೆಸ್ತಾ ಇಲ್ಲ, ಜೀವಿಸ್ತಾ ಇದ್ದೇವೆ. ಯಾಕಂದ್ರೆ ಹೊರಗಡೆ ನೋಡ್ರಿ, ತಮ್ಮ ಜೊತೆ ಎಲ್ಲರೂ ಕೂಡ ಇವತ್ತು ನಾನು ಹೇಳಿದ್ರೆ ಎಲ್ಲರೂ ಕೈದಿಗಳು ಅನ್ನಂಗಿಲ್ಲ ಅಂತ ಹೇಳಿ. ಯಾಕಂದರೆ ನೀವೆಲ್ಲರೂ ಕೂಡ ಕೃಷ್ಣ ಹುಟ್ಟಿರ್ತಕ್ಕಂಥದ್ದು. ಕೃಷ್ಣ ಏನು ಮಾಡಿದ? ಏನೂ ಮಾಡಲಿಲ್ಲ. ಅವ್ರ ತಂದೆ ತಾಯಿಗಳು ಏನು ಮಾಡಿದ್ರು? ಅವರು ಏನೂ ಮಾಡಲಿಲ್ಲ. ಅವರು ಅಪರಾಧಿಗಳು ಅಲ್ಲ, ಆರೋಪಿಗಳು ಅಲ್ಲ, ಏನೂ ಇಲ್ಲ. ಆದರೆ ಇನ್ನೊಬ್ಬರ ದುರ್ವಿಚಾರಗಳಿಗೆ, ಇನ್ನೊಬ್ಬರ ದುಷ್ಟ ಕೆಟ್ಟ ವಿಚಾರಗಳಿಗೆ ಏನಾದರೂ ಬಲಿಯಾದರು. ಹಾಗೆ ಇಲ್ಲೆಲ್ಲರೂ ಕೂಡ ನೀವೆಲ್ಲರೂ ತಪ್ಪು ಮಾಡಿದವರೇ ಅಂತಲ್ಲ. ಯಾಕಂದರೆ ಯಾರೋ ಮಾಡಿರೋ ತಪ್ಪುಗಳನ್ನು ಅದರ ಜೊತೆ ಕೂಡಿರ್ತಕ್ಕಂಥವ್ರು ಇದ್ದೀರಿ. ಆದರೆ ನಾನು ಜೀವಿಸೋದು ಹೆಂಗಂತಂದ್ರೆ ನಿಮಗೂ ನಾನು ನೋಡ್ತಾ ಇದ್ದೆ ಆಗಲೇ ಕೂತು ಸರ್ ಜೊತೆ ಕೂತು ಅಲ್ಲೊಂದು ಬೆಕ್ಕ ಅಡ್ಡಾಡ್ಲಿಕ್ಕತ್ತದ, ನಾನು ಆವಾಗೆಲ್ಲ ನೋಡ್ತಾ ಇದ್ದೆ. ಆ ಬೆಕ್ಕಿಗೂ ನಿಮಗೂ ಏನೂ ವ್ಯತ್ಯಾಸ ಇಲ್ಲ. ಏನಾದ್ರು ವ್ಯತ್ಯಾಸದೇನು? ಅದು ತಮ್ಮ ಜೊತೆ ನೀವು ಮಾಡಿರ್ತಕ್ಕಂಥ ಆಹಾರದೊಳಗೆ ಅದು ಸ್ವಲ್ಪ ತಿಂತದ, ನೀವು ತಿಂತೀರಿ. ಅದು ತನ್ನ ಜೊತೆ ನೋಡ್ರಿ, ಅದು 2-3 ಮರಿ ಹಾಕ್ಯದ, ಅದ್ರ ಜೊತೆ ಅಡ್ಡಾಡ್ಲಿಕ್ಕತ್ತದ. ಆದ್ರೆ ನೀವು ಇದ್ದೀರಿ. ಆದ್ರೆ ಈ ನಿಮ್ಮಿಬ್ಬರೊಳಗೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಬೆಕ್ಕು. ಯಾಕಂತಂದ್ರೆ ಅದು ನಿಮ್ಮ ಜೊತೆಗೆ ಇದ್ದುಕೊಂಡು ತಮ್ಮ ಜೊತೆನೇ ಆಹಾರವನ್ನು ಸೇವನೆ ಮಾಡಿಕೊಂಡು ತನ್ನ ಜೀವನವನ್ನು ಎಷ್ಟು ಚಂದಾಗಿ ನಡೆಸಲಿಕ್ಕತ್ತದ ಅಂತಂದ್ರೆ ತನ್ನ ಮಕ್ಕಳ ಜೊತೆ ಬಹಳ ಆನಂದದಿಂದ ನಡೆಸಲಿಕ್ಕತ್ತದ. ಆದ್ರೆ ನಿಮ್ದೆಲ್ಲ ಜೀವನ, ನಿಮ್ಮ ಜೀವನ ಹೌದಲ್ರಿ? ನಾವು ಸ್ವಲ್ಪ ಪರಿವರ್ತನೆ ಆಗಬೇಕಿಲ್ಲ. ಹೇಗೆ ಪರಿವರ್ತನೆ ಆಗಬೇಕಂತಂದ್ರೆ ನಾವು ಬದುಕನ್ನು ನಡೆಸೋದು ಬೇಡ, ಈ ಜೀವನದಲ್ಲಿ ಸಾರ್ಥಕತೆಯನ್ನು ಹೊಂದುವಂಥ ಕೆಲಸವನ್ನು ಮಾಡಬೇಕು. ಸಾರ್ಥಕತೆಯನ್ನು ಹೆಂಗೆ ಹೊಂದಬೇಕು ನಾನು ಹೇಳ್ತೇನೆ. ಅದಕ್ಕೆ ನಾನು ಒಂದು ಹೂವನ್ನು ಇಸ್ಕೊಂಡೆ. ಈ ಹೂವಿನ ಬೆಲೆ ಬಹಳ ಮಾಡಿ ಇವತ್ತಿನ ದಿವಸ ಮಾರ್ಕೆಟ್ನಲ್ಲಿ 10 ರೂಪಾಯಿ ಇರಬಹುದು ಅಥವಾ 5 ರೂಪಾಯಿ ಇರಬಹುದು. ಇದು ಅರಳಿ ಬಹುಶಃ ಈಗ 1 ಗಂಟೆ ಆಗ್ಯದ ಅಂತಂದ್ರೆ ಬೆಳಗಿನ ಜಾವ ಅರಳ್ಯದ, ಒಂದು 6 ಗಂಟೆಗೆಲ್ಲ ಅರಳ್ಯದ ಅಂತಂದ್ರೆ ಇದು ಅರಳಿ ಸುಮಾರು 6ರಿಂದ 7 ಗಂಟೆ ಆಯಿತು. ನಾನು ಒಂದು ಪಕಳಿಯನ್ನು ಕಿತ್ತೆ. ಹೌದಾ? ಒಂದು ಪಕಳಿಯನ್ನು ಕಿತ್ತೆ. ಈ ಹೂವಿಗೆ ನುಕ್ಸಾನಿಲ್ಲ, ಕಿತ್ತಂತ ನನಗೂ ನುಕ್ಸಾನಿಲ್ಲ. ಆದ್ರೆ ಹೂವು ನೋವು ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ಅದು ಯಾರ ಕೈಯಲ್ಲಿ ಅದೇ ಅನ್ನುವಂಥ ವಿಚಾರವನ್ನು ಹೊಂದ್ತಾ ಇಲ್ಲ. ನಾನು ಹೇಳೋದು ಜೀವನ ಇಷ್ಟೇ. ಈ ಹೂವು ಬದುಕು ಮತ್ತು ಜೀವನ. ಈ ಹೂವು ಹೆಂಗದ ನೋಡ್ರಿ, ಇತರದ್ದು ಸಾರ್ಥಕತೆ ನೋಡ್ರಿ. ಬದುಕು ಇತರದ್ದು ನೋಡ್ರಿ. ಬೆಳಗಿನ ಜಾವ ಅರಳ್ತದ, ಅರಳಿದ ತಕ್ಷಣ ಆ ತೋಟದ ಮಾಲಿ ಹತ್ರ ಬಂದಿರತಕ್ಕಂಥವ್ರು ಈ ಹೂವನ್ನು ಇವತ್ತು ನಮಗೆ ಬಂದ ತಕ್ಷಣ ಸ್ವಾಗತ ಕೊಟ್ಟರು. ಇದರ ಜೀವನ ಸಾರ್ಥಕತೆ ಆಯಿತು. ಯಾಕಂದರೆ ಇವತ್ತಿನ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅನುಭವಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಇವರ ಕೈಯೆಲ್ಲ ಹೋದ ತಕ್ಷಣ ಹೂ ಖುಷಿ ಪಡ್ತದ. ನಾನು ಹುಟ್ಟಿದ್ದು ಸಾರ್ಥಕ ಆಯಿತು, ಯಾಕಂದ್ರೆ ಇಂಥ ಒಳ್ಳೆ ವ್ಯಕ್ತಿಗಳಿಗೆ ನಾನು ಸ್ವಾಗತ ಕೋರುವಂಥ ಪುಷ್ಪವಾದೆ ಅಂತ ಹೇಳಿ. ಇದೇ ಹೂವು ಇನ್ನೊಂದ್ಸಲ ಖುಷಿ ಪಡ್ತದ. ಏನು ಖುಷಿ ಪಡ್ತದ ಹೇಳ್ರಿ ನೋಡೋಣ. ಯಾರಾದರೂ ಕಿತ್ಕೊಂಡು ಹೋಗಿ ಈ ಹೂವನ್ನು ದೇವರ ಮೇಲೆ, ದೇವರ ಪಾದದ ಮೇಲೆ, ಮುಡಿ ಮೇಲೆ ಇಟ್ಟಾಗ ಹೂವು ಎಷ್ಟು ಖುಷಿ ಪಡ್ತದೆ ಹೇಳಿ ನೋಡೋಣ. ನನ್ನ ಜನ್ಮ ಪರಿಪೂರ್ಣವಾಗಿ ಸಾರ್ಥಕತೆ ಆಯಿತು. ಯಾಕಂತಂದ್ರೆ ಈ ಬದುಕು ಯಾರಾದ್ರ ಕಾಲಲ್ಲಿ ಸಿಕ್ಕು ಕಸವಾಗಿ ಹೋಗ್ತೇನೆ ಅನ್ನುವಂಥ ಸಮಯದೊಳಗೆ ಯಾರೋ ಕಿತ್ಕೊಂಡು ಹೋಗಿ ಪರಮಾತ್ಮನ ಮುಡಿಗೆ ಏರಿಸಿದ್ರಲ್ಲ, ಪರಮಾತ್ಮನ ಪಾದಕ್ಕೆ ಏರಿಸಿದ್ರಲ್ಲ, ನನ್ನ ಜೀವನ ಸಾರ್ಥಕವಾಯಿತು ಅಂತ ಹೆಮ್ಮೆ ಪಡ್ತಾರೆ. ಹೌದಲ್ರಿ? ಇದ್ರ ಬೆಲೆ 5 ರೂಪಾಯಿ, ಇದ್ರ ಕೆಲಸ 10 ಗಂಟೆ, 2 ಗಂಟೆಗೆ ಇದು ಒಣಗಿ ಹೋಗ್ಬಿಡ್ತದೆ. ಇದಕ್ಕೆ ಯಾರೂ 10 ರೂಪಾಯಿ ಅಲ್ಲ 10 ಪೈಸಾ ಕೊಡೋಂಗಿಲ್ಲ. ಇನ್ನೊಂದು 2 ಗಂಟೆ ಆಯಿತು ಕೊಡ್ತಾರ ಸರ್. ನೀವು ದುಡ್ಡು ಕೊಟ್ಟು ತಗೋತೇವೆ.
ಇನ್ನು 2 ಗಂಟೆ ಆಯ್ತಂದ್ರೆ ಈಗ ಮಧ್ಯಾಹ್ನ 1 ಗಂಟೆ ಆಗ್ಯದ, 3 ಗಂಟೆ ನಂತರ ಇದಕ್ಕೆ ಯಾರು 10 ರೂಪಾಯಿ ಅಲ್ಲ 10 ಪೈಸೆ ಕೊಡಂಗಿಲ್ಲ. ಯಾಕಂದ್ರೆ ಇದರದ ಆಯುಷ್ಯ ಮುಗೀತು. ಇದು ಇಷ್ಟರೊಳಗಾಗಿ ಎಷ್ಟು ಜನರಿಗೆ ಏನಾಗುತ್ತಂದ್ರೆ ಖುಷಿಯನ್ನ ಕೊಡ್ತದೆ, ಅವರ ಮನಸ್ಥಿತಿಯನ್ನು ಬದಲು ಮಾಡ್ತದೆ, ಅಳು ಮುಗದವರನ್ನ ನಗುಸ್ತದ. ಹಾಗೆ ಮತ್ತು ತನ್ನ ಜೀವನವನ್ನು ಕೂಡ ಸಾರ್ಥಕತೆಯನ್ನು ಮಾಡ್ಕೊತದೆ. ಹೆಂಗಂತಂದ್ರೆ ಯಾರು ಮುಡಿಗೆ ಹೋಗ್ತದ, ಯಾರು ಕೊರಳಿಗೆ ಮಾಲೆ ಆಗ್ತದ, ಪರಮಾತ್ಮನ ಮುಡಿ ಇರ್ತದ, ಪರಮಾತ್ಮನ ಪಾದವನ್ನೇ ಇರ್ತದ. ಮತ್ತು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಕೂಡ ಸ್ನೇಹವನ್ನ ಸಂಬಂಧಗಳನ್ನ ಜೋಡಿಸುವಂತ ಕೆಲಸ ಕ್ಷಣಾರ್ಧದಲ್ಲಿ ಅರಳಿ ಬಾಡುವಂತ ಹೂವಿಗಿರ್ತಕ್ಕಂಥ ವಿಚಾರ ನಿಮಗೆ ಯಾಕೆ ಬರ್ತಾ ಇಲ್ಲ ಅಂತ ನನ್ನ ಒಂದು ಕಳಕಳಿ. ಹೌದಿಲ್ರಿ? ತಾಸಿಗೆ ಅರಳಿ ತಾಸಿಗೆ ಬಾಡುವಂತ ಹೂವಿಗೆ ಬರ್ತಕ್ಕಂಥ ವಿಚಾರ ತಮಗೆ ಯಾಕೆ ಬರ್ತಾ ಇಲ್ಲ? ಎಲ್ಲರೂ ಸಣ್ಣವರಿದ್ದೀರಿ. ಯಾಕಂದ್ರೆ ನೋಡ್ರಿ, ಜೀವನ ಬದುಕು ಬಹಳ ದೊಡ್ಡದಲ್ಲ. ಯಾಕಂತಂದ್ರೆ ಸ್ವತಂತ್ರದ ಬಗ್ಗೆ ಹೇಳಿದ್ರು, ಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ರು. ತಾವೆಲ್ಲ ಇಲ್ಲಿ ಎಷ್ಟೋ ಜನ ವಿದ್ಯಾವಂತರಿದ್ದೀರಿ, ಕೃಷಿಕರಿದ್ದೀರಿ, ವ್ಯವಹಾರಿಕರಿದ್ದೀರಿ, ಮತ್ತು ಸಂಸಾರವನ್ನ ನಿಗಿಸ್ಕೊಂಡು ಬಂದವರಿದ್ದೀರಿ, ಮತ್ತು ಇನ್ನೂ ಎಷ್ಟೋ ಜನ ತಮ್ಮ ಮುಂದಿನ ಜೀವನವನ್ನು ಕಟ್ಕೊಳ್ಳೋರಿದ್ದೀರಿ. ಆದರೆ ನಿಮ್ಮೆಲ್ಲರ ಪುಣ್ಯ ಏನಪ್ಪಾ ಅಂತಂದ್ರೆ, ತಮ್ಮ ಅಧಿಕಾರಿಗಳು ನಾವೆಲ್ಲ ಬಂದ ತಕ್ಷಣ ಅವ್ರು ಹೇಳಿದ್ರು ಒಂದೇ ಮಾತು, ಸ್ವಾಮೀಜಿಯವ್ರನ್ನ ಅನ್ನಪೂರ್ಣ ಗ್ರಹಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು. ನೀವೆಲ್ಲ ಅಡುಗೆ ಮನೆ ಅಂತ ಹೇಳ್ತೀರಿ, ನಾವು ಅನ್ನಪೂರ್ಣ ಗ್ರಹ ಅಂತ ಹೇಳ್ತೇವೆ. ಅಲ್ಲಿ ಹೋದ ತಕ್ಷಣ ನನಗೆ ಅನಿಸ್ತು, ನಿಜವಾಗೇ ಹೇಳ್ತೇನೆ ನಾನು, ಯಾಕಂದ್ರೆ ಯಾಕಂದ್ರೆ ಮಠಮಾನ್ಯಗಳು ಮಾಡುವಷ್ಟು ದಾಸೋಹವನ್ನ ಯಾವ ಸಂಸ್ಥೆಗಳು ಮಾಡಲ್ಲ. ಅದರೊಳಗೆ ಕರ್ನಾಟಕ ಅನ್ನೋದಕ್ಕಿಂತ ನಮ್ಮ ಈ ಹಿಂದೂ ರಾಷ್ಟ್ರದೊಳಗೆ ಮಠಮಾನ್ಯಗಳು ಯಾವುದರೊಳಗೆ ಶ್ರೇಷ್ಠ ಆಗಿದಾವ ಅಂತಂದ್ರೆ ಅಕ್ಷರ, ಅನ್ನ, ಅರಿವನ್ನು ಮೂಡಿಸೋದ್ರೊಳಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಯಾವಪ್ಪ ಅಂತಂದ್ರೆ ಮಠ ಮಾನ್ಯ ಮಂದಿರಗಳು. ಆದರೆ ನಾನು ಇವತ್ತು ಬಂದಾಗ ತಮಗೆಲ್ಲರಿಗೂ ಕೂಡ ಅಡುಗೆಯನ್ನು ಮಾಡ್ತಾ ಇದ್ರು. ಅಡುಗೆಯನ್ನು ಮಾಡುವಾಗ ಎಷ್ಟೋ ಜನ ಚಪಾತಿಯನ್ನು ಮಾಡ್ತಾ ಇದ್ರು, ಆಮೇಲೆ ಅನ್ನ ಅಂತ ರೆಡಿ ಆಗಿತ್ತು. ಆದರೆ ಅಲ್ಲಿ ಸಾಂಬಾರು ರೆಡಿ ಆಗ್ತಾ ಇತ್ತು. ಹೇಳಿದ್ರಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ಅರಳಿ ನಾಗರಾಜ್ ಸರ್ ಅವ್ರು ಹೇಳಿದರು, ಇಷ್ಟಿಷ್ಟು ಬೆಣ್ಣೆಯನ್ನು ಹಾಕ್ತಾ ಇದ್ರು. ನೋಡ್ದೇನ, ನಾವೆಲ್ಲ ಗುರುಕುಲದೊಳಗೆ ಬೆಣ್ಣೆ ತಿಂತಾ ಇದ್ವಿ. ಈಗ ಮಠಗಳಿಗಾದ ಮೇಲೆ ಡಾಕ್ಟರ್ ಹೇಳ್ಬಿಟ್ಟಾರ, ಅಜ್ಜಾರ್ ನೀವು ಭಾಳ ಬೆಣ್ಣೆ ತಿನ್ನಕ್ಕೆ ಹೋಗ್ಬೇಡ್ರಿ, ಯಾವ ಡಮ್ ಅಂತೀರಿ ಗೊತ್ತಾಗಲ್ಲ. ನಮಗೂ ಅಂಜಿಕದ್ರಿ, ಸ್ವಾಮಿಗಳಾದರೂ ಕೂಡ. ಯಾಕಂತಂದ್ರೆ ಭಾಳ ಖುಷಿಯಿಂದ ಇದ್ರೂ ಒಂದು ತ್ರಾಸ, ಖುಷಿ ಬಿಟ್ಟು ಕಾಡಿಗೆ ಹೋಗಕ್ಕೂ ಆಗಲ್ಲ. ಈಗ ನಾವೆಲ್ಲ ಕಾಡಿನಿಂದ ಬಂದ್ಬಿಟ್ಟೇವೆ, ಹೊಳೆ ಕಾಡಿಗೆ ಹೋಗೋಕ್ಕಾಗಲ್ಲ, ನಾವು ನಾಡಿನೊಳಗೆ ಬದುಕಬೇಕು. ಆದರೆ ತಮ್ಮ ಪ್ರಸಾದವನ್ನು ಇಷ್ಟು ಚಂದ ಮಾಡ್ತಾ ಇದ್ರು. ಯಾಕಂದ್ರೆ ಎಲ್ಲರೂ ಮಾಡೋರು ತಮ್ಮೆಲ್ಲ ಶರಣ ಬಂಧುಗಳೇ. ಆ ಬೆಣ್ಣೆಯನ್ನು ಹಾಕೋದಾಗ್ಲಿ, ಆ ಸಾಂಬಾರನ್ನು ನಾ ಹೇಳಿದೆ, ನಮ್ಮ ಮಠದ ಜಾತ್ರೆ ಒಳಗೂ ಸಹಿತ ಈಗ ಮಾಡ್ಸಂಗಿಲ್ರಿ ಸರ್ ಅಂತ ಹೇಳಿದೆ. ಮತ್ತು ಇದನ್ನ ಸಾಂಬಾರು ಉಂಡ್ರೆ ಮಾತ್ರ ನಿಮಗೆ ಅನಿಸ್ತದ, ಮತ್ತಿನ್ನು ಸುಮ್ಮನೆ ಹೆಂಡತಿ ಕೈಯಾಗಿಂದ ಬೇಯಿಸ್ಕೊಂಡು ಬಡಿಸ್ಕೊಂಡು ಮಾಡಿದ್ದು ಹಾಕಿ ಫೋನ್ ನೋಡ್ಕೊಂತ ಟಿ ವಿ ನೋಡ್ಕೊಂತ ಆಕೆ ತಾಟ್ನಾಗರ ನೀಡ್ತಾಳೋ ಅಥವಾ ನೆಲದ ಮೇಲೆ ಹಾಕ್ತಾಳೋ ಅಂಥದನ್ನೆಲ್ಲ ಉಣ್ಣೋದಕ್ಕಿಂತ ಇಲ್ಲೇ ಜೇಲ್ನಾಗ ಕರೆಕ್ಟ್ ಯಾರೇ ಸರಿ ಟೈಮ್ ಸರಿ ಹಾಕ್ತಾರ. ಎಷ್ಟು ಚಂದ ಬಡಿಸ್ತಾರ, ಎಷ್ಟು ಚಂದ ಪ್ರಸಾದವನ್ನು ರೆಡಿ ಮಾಡ್ತಾರ. ಬಹುಶಃ ನಿಮಗೆಲ್ಲ ಒಮ್ಮೆ ಅನಿಸ್ತಿರ್ಬೋದು, ಇದನ್ನೆಲ್ಲ ಉಂಡುಗಳು ಅನಿಸ್ತಿರ್ತದೆ ನಿಮಗೆ, ಬ್ಯಾಡ್ರಿ ಅಜ್ಜವ್ರ ಇಲ್ಲೇ ಇರ್ತೀವಿ, ಇನ್ನೊಂದು 4 ವರ್ಷ ಬೇಕಾದ್ರೆ ಅವ್ರಿಗೆ ಹೇಳಿ ಶಿಕ್ಷೆ ಹೆಚ್ಚು ಮಾಡಿಸ್ರಿ. ಹೌದಿಲ್ಲ? ಅಷ್ಟು. ಯಾಕಂದ್ರೆ ಇದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಈ ಎಲ್ಲ ಕಾರಾಗೃಹದ ಮುಖ್ಯ ಅಧಿಕಾರಿಗಳನ್ನ ಹಿಡ್ಕೊಂಡು ಪ್ರತಿಯೊಬ್ಬರು ಸಿಬ್ಬಂದಿಗೂ ಕೂಡ ನಮ್ಮ ಮತ್ತು ನಮ್ಮ ಶ್ರೀಮಠದ ವತಿಯಿಂದ ಒಂದು ದೊಡ್ಡ ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ತಮಗಿಷ್ಟು ರುಚಿಯಾದ ಪ್ರಸಾದವನ್ನು ಮಾಡಿ ಹಾಕ್ತಾರೆ. ಯಾಕಂದ್ರೆ ನಮಗೆ ಪ್ರಸಾದ ಅಂತಂದ್ರೆ ಮನುಷ್ಯನಲ್ಲಿ ತಿಳ್ಕೊಡ್ರಿ, ಪ್ರಸಾದ ಅಂತಂದ್ರೆ ಮನುಷ್ಯನನ್ನ ಪ್ರಸನ್ನತೆಯನ್ನು ಉಂಟು ಮಾಡತಕ್ಕಂಥದ್ದು ಒಂದೇ ಒಂದು ಯಾವುದಪ್ಪ ಅಂತಂದ್ರೆ ಅದು ಪ್ರಸಾದ. ಏನ್ರಿ ಪ್ರಸಾದ? ಯಾಕಂದ್ರೆ ನೋಡ್ರಿ, ಮನುಷ್ಯ ಜೀವನದಲ್ಲಿ ಎಲ್ಲವನ್ನೂ ಸಾಕನ್ನತ್ತೇನ್ರಿ. ನೀವು ಯಾರಾದ್ರೂ ಇವತ್ತು ಬಂದೇವಿ, ನಿಮಗೆ ನಾಳೆಯಿಂದ ಇಲ್ರಿ, ನಿಮಗೆ ಬೆಳಗ್ಗೆ ಒಂದು ಟೈಮ್ ಇಡ್ಲಿ, ವಡ, ದೋಸೆ ಏನಾದರೂ ಮಾಡಿಸ್ರಿ, ಅಥವಾ ನಿಮ್ಗೆ ಬಟ್ಟೆ ಕೊಡ್ತೀವಿ, ಬಂಗಾರ ಕೊಡ್ತೀವಿ ಅಂದ್ರೆ ಅಜ್ಜ ನೀವು ಇವನ್ನೆಲ್ಲ ಕೊಡೋದ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತೀರಿ ನೀವೆಲ್ಲ. ಸಾಕನ್ನುವಂಥದ್ದು ಮನುಷ್ಯ ಒಂದೇ ಒಂದು ದ್ರವ್ಯ ಯಾವುದಪ್ಪ ಅಂತಂದ್ರೆ ಅದು ಪ್ರಸಾದ.
ಮತ್ತು ಮನುಷ್ಯನನ್ನ ಅತಿಯಾಗಿ ಸಂತೋಷ ಪಡಿಸ್ತಕ್ಕಂಥದ್ದು ಒಂದೇ ಯಾವುದು ಅಂತಂದ್ರೆ ಪ್ರಸಾದ. ಯಾಕಂದ್ರೆ ಅದು ಆಶ್ರಮಗಳಲ್ಲಿ ಇದ್ದುಕೊಂಡು, ಮಠಮಾನ್ಯಗಳಲ್ಲಿ ಇದ್ದುಕೊಂಡು, ಮತ್ತು ಅತಿ ಹೆಚ್ಚು ತಾಯಿಯ ಜೊತೆ ಇದ್ದುಕೊಂಡು ಪ್ರಸಾದವನ್ನ ಮಾಡ್ತಾರಲ್ಲ, ಅದು ಅವರಿಗೆ ಮಾತ್ರ ಅದರದ ಅರಿವು ಇರ್ತದ, ಅನುಭವ ಇರ್ತದ. ನಾವು ನೋಡ್ರಿ, ಇವತ್ತು ನಾನು ಮಠದ ಸ್ವಾಮೀಜಿಯವರಾದ್ರೂ ಕೂಡ ನಾಳೆ ಇವರೆಲ್ಲ ಬಂದು ಅಜ್ಜಾರ ನಿಮಗೊಂದು ಕಾರ್ ತಗೊಳ್ರಿ, ನಿಮ್ಮ ಮಠಕ್ಕೆ ಇಷ್ಟು ಹೊಲ ತಗೊಳ್ರಿ, ಅಜ್ಜಾರ ನಿಮಗೆ ಬಂಗಾರ ತಗೊಳ್ರಿ, ಬೆಳ್ಳಿ ತಗೊಳ್ರಿ ಅಂದ್ರೆ ನಾನು ಯಾರಿಗೂ ಬೇಡ ಅನ್ನಲ್ಲ, ಕೊಡ್ರಿ ಅಂತ ಹೇಳ್ತೀನಿ. ಅದೇ ನಾಳೆ ಅವ್ರು ಬಂದು ದಿನನಿತ್ಯ ಬಂದು ಅಜ್ಜಾರ ನೀವು ತಗೊಳ್ರಿ ಅಜ್ಜಾರ, ಇವತ್ತು ಮಸಾಲೆ ಅನ್ನ ತಂದಿರ್ ತಗೊಳ್ರಿ ಅಜ್ಜಾರ, ಇವತ್ತು ಹುಗ್ಗಿ ತಗೋ, ದಿನ ಯಾಕೆ ತರಾಕತ್ತೇವ ಮರ, ಉಂಡು ಸಾಕಾಗೈತೆ ನನಗೆ. ಸಾಕನ್ನುವಂಥದ್ದು ಯಾವ್ದಾದ್ರು ಇದ್ರ ಅದು ಪ್ರಸಾದ. ಯಾಕಂದ್ರೆ ನೋಡ್ರಿ, ನೀವು ಯಾರು ಏನು ಕೊಟ್ಟರು ಬೇಡ ಅನ್ನಲ್ಲ, ಆದ್ರೆ ಎಷ್ಟೇ ರುಚಿ ಆಗೈತಂದ್ರೂ ಕೂಡ ನಿಮಗೆ ಅವ್ರಿಗೆ ಅತಿಯಾಗಿ ಹೆಚ್ಚು ನೀಡಕತ್ರ ಬ್ಯಾಡ್ರಿ, ಸಾಕ್ರಿ, ನನ್ನ ಹೊಟ್ಟೆ ತುಂಬ್ಯದ. ಆದ್ರೆ ಹೊಟ್ಟೆ ತುಂಬ್ಯದ ಅಂತ ಅನ್ನೋದನ್ನೇ ಪ್ರಸನ್ನತೆ. ಅದಕ್ಕಾಗಿ ತಾವೆಲ್ಲರೂ ಇಂಥ ಪ್ರಸಾದವನ್ನ ಸೇವಿಸಿಕೊಂತ ಬರೀ ಪ್ರಸಾದಕ್ಕಾಗಿ ನಾವು ಮೀಸಲಾಗದೆ ಈ ಕಾರಾಗೃಹದೊಳಗ ಇಲ್ಲೇನದೇವಲ್ಲ, ಇಲ್ಲಿ ವ್ಯವಸ್ಥೆ ಒಳಗ ನಾವು ಏನಾಗಬೇಕು ಅಂತಂದ್ರೆ, ನಮ್ಮ ಜೀವನವನ್ನ ಹಿಂಗ ಆಯ್ತು ಅನ್ನೋದಕ್ಕಿಂತ ಯಾಕಾಯ್ತು ಅನ್ನುವಂಥ ಅರಿವಿನೆಡೆಗೆ ಹೋಗ್ಬೇಕಾಗಿದೆ. ಗ್ರಂಥಾಲಯ ಅದ, ಒಳ್ಳೆ ಒಳ್ಳೆ ವ್ಯವಸ್ಥೆ ಅದ, ಮತ್ತೆ ತಮಗೆಲ್ಲರಿಗೂ ಕೂಡ ಕಿರಿ ವಯಸ್ಸಿನವರಿದ್ದವ್ರು ಓದ್ರಿ, ಅವ್ರಿಗಿಂತ ಸ್ವಲ್ಪ ದೊಡ್ಡ ಇದ್ದವ್ರು ಅವ್ರಿಗೆ ಸಹಾಯ ಮಾಡಿ ತಿಳುವಳಿಕೆ ಕೊಡ್ರಿ. ಎಲ್ಲ ಸಹೋದರಿಯರೆಲ್ಲ ಇದ್ದೀರಿ, ಅತಿ ವ್ಯವಹಾರಿಕವಾಗಿ ಮಾರ್ಮಿಕವಾಗಿ ಜೀವನವನ್ನ ಹೇಗೆ ನಡೆಸಿದ್ರೆ ಬದುಕು ಸಾರ್ಥಕ ಆಗ್ತದ ಅನ್ನುವಂಥದ್ದು ನೀವು ಹೋದ್ರಿಪಾ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಜೀವನ ಬಹಳಷ್ಟು ಸಾರ್ಥಕ. ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು, ಈಗಾಗಲೇ ಬಹಳಷ್ಟು ಜನ ಇಂಥ ಕಾರಾಗೃಹದಲ್ಲಿ ಇದ್ದುಕೊಂಡಿರ್ತಕ್ಕಂಥ ಯುವಕರಾಗಿರ್ಬೋದು, ಎಲ್ಲ ತಾಯಂದರಾಗಿರ್ಬೋದು, ಹೊರಗಡೆ ಹೋದ ಮೇಲೆ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿದ್ದುಂಟು, ಒಳ್ಳೆ ಒಳ್ಳೆ ಕೃಷಿಕರಾಗಿದ್ದುಂಟು, ಒಳ್ಳೆ ಒಳ್ಳೆ ಕೈಗಾರಿಕೆ ಉದ್ಯಮಗಳಲ್ಲಿ ಬೆಳೆದುದುಂಟು. ಅದಕ್ಕಾಗಿ ತಾವೆಲ್ಲರಿಗೂ ನಾನು ಹೇಳೋದಿಷ್ಟ, ಇದನ್ನ ತಾವೆಲ್ಲ ಜೈಲು ಅನ್ಕೊಳಕ್ ಹೋಗ್ಬೇಡ್ರಿ, ಇದನ್ನ ತಾವೆಲ್ಲರೂ ಶಿಕ್ಷೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ದೇವರು ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ, ನಮಗೆ ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕ್ಷೇತ್ರ ಅಂತ ತಿಳ್ಕೊಡ್ರಿ. ಈ ಕ್ಷೇತ್ರದೊಳಗೆ ನೀವು ಏನಾದ್ರೂ ಕೆಲಸ ಮಾಡಿದ್ರಿ ಅಂತಂದ್ರ ಹೊರಗೆ ಬಂದ ಮೇಲೆ ನಿಮ್ಮಂತ ಒಳ್ಳೆ ಪ್ರಜೆ ಯಾರು ಅನ್ನಂಗಿಲ್ಲ. ಅದಕ್ಕಾಗಿ ಬಹಳಷ್ಟು ಈಗಾಗಲೇ ನನಗೂ ನಿಮ್ಮ ಜೊತೆ ಬಹಳಷ್ಟು ವಿಷಯಗಳನ್ನ ಹಂಚ್ಕೋಬೇಕು ಅನ್ನಿಸ್ಲಿಕ್ಕತ್ತದ. ಯಾಕಂತಂದ್ರೆ ವಿಷಯಗಳನ್ನ ಎಷ್ಟು ಹಂಚ್ಕೊಂಡ್ರು ಕಡಿಮೆ ಆಗ್ತದ. ಆದ್ರೆ ನಿಮ್ಮ ಪ್ರಸಾದದ ವೇಳೆ ಆಗೈತೆ ಅಂದ್ಮೇಲೆ ನಮಗೂ ಸ್ವಲ್ಪ ಮಾತಾಡ್ಲಿಕ್ಕೆ ಹೆದಗುದೇ ಆಗ್ಲಿಕ್ಕತ್ತದ. ಯಾಕಂತಂದ್ರೆ ನಾನು ಬಹಳಷ್ಟು, ಯಾಕಂದ್ರೆ ಮನುಷ್ಯಗೆ ಎಷ್ಟು ಬೆಲೆ ಅದ ಅಂತಂದ್ರೆ ತಿಳ್ಕೊಳ್ರಿ, ಮಾನವಗೆ ಬಹಳಷ್ಟು ದೊಡ್ಡ ಬೆಲೆ ಅದ. ಅದನ್ನು ಸಾರ್ಥಕತೆ ಪಡಿಸ್ಕೊಂಡಾಗ ಮಾತ್ರ. ನಾನು ಮೊನ್ನೆ ಒಂದು ಸಣ್ಣದೊಂದು ಉದಾಹರಣೆ ಕೊಡ್ತೇನೆ. ಯಾಕಂದ್ರೆ ತಾವೆಲ್ಲರೂ ಈಗೆಲ್ಲ ವಂಚಿತರಾಗಿರ್ತಕ್ಕಂಥವ್ರು. ನೀವು ಮಾಡಿರ್ತಕ್ಕಂಥ ತಪ್ಪಿಗೆ ನಿಮ್ಮ ಕುಟುಂಬಗಳು ಕೂಡ ವಂಚಿತವಾಗಿರ್ತಕ್ಕಂಥವ್ರು. ತಿಳಿದು ಯಾವ ರೀತಿ ತಪ್ಪುಗಳನ್ನು ಮಾಡಿರಿ ಅದು ನನಗೂ ಗೊತ್ತಿಲ್ಲ, ನಾನು ನಿಮ್ಮನ್ನ ಕೇಳಲಿಕ್ಕೂ ಹೋಗೋದಿಲ್ಲ. ಆದರೆ ನಿಮ್ಮ ಜೊತೆ ನೋಡ್ರಿ, ನಿಮ್ಮ ಹಡದ ತಂದೆ ತಾಯಿಗಳು, ನಿಮ್ಮ ಜೊತೆ ಇರ್ತಕ್ಕಂಥ ಅಕ್ಕ, ತಮ್ಮ, ತಂಗಿ, ಅಥವಾ ನೀವು ಹಡೆದಿರ್ತಕ್ಕಂಥ ನಿಮ್ಮನ್ನು ನಂಬಿ ಬಂದಿರತಕ್ಕಂಥ ಹೆಂಡತಿ, ಮಕ್ಕಳ ಪರಿಸ್ಥಿತಿಯನ್ನು ಸ್ವಲ್ಪ ಒಂದು ಸಲ ಈಗಾಗಲೇ ಹೇಗೆ ಜ್ಞಾನವನ್ನು ಮಾಡ್ತಾ ಇದ್ರಿ ಆ ರೀತಿ ಮಾಡುವಾಗ ನಿಮ್ಮ ಕುಟುಂಬದ ಬಗ್ಗೆ ವಿಚಾರವನ್ನು ಮಾಡ್ರಿ. ನಿಮ್ಮ ಕುಟುಂಬದ ಬಗ್ಗೆ ವಿಚಾರವನ್ನು ಮಾಡ್ರಿ. ಕುಟುಂಬದ ಬಗ್ಗೆ ವಿಚಾರವನ್ನು ಮಾಡಿದಾಗ ತಾವೆಲ್ಲ ಇಲ್ಲಿದ್ದೀರಿ, ನಿಮ್ಮ ಕುಟುಂಬ ಅಲ್ಲಿ ಏನು ಕಷ್ಟಪಡಾಕತ್ತತಿ, ನಿಮ್ಮ ತಂದೆ ತಾಯಿಗಳು. ಯಾಕಂದ್ರೆ ಎಷ್ಟೋ ತಂದೆ ತಾಯಿಗಳಿಗೆ ಈ ವಯಸ್ಸಿನೊಳಗೆ ನೀವು ತಂದೆ ತಾಯಿಗಳಿಗೆ ಆಸರಾಗಬೇಕು ಹೊರತು ನಿಮ್ಮನ್ನ ನೋಡಿ ತಂದೆ ತಾಯಿಗಳು ಉಸಿರುಗಳಿಬಾರ್ದಲ್ಲ, ಹೌದಿಲ್ರಿ? ತಂದೆ ತಾಯಿಗಳು ಉಸಿರುಗಳಿಬಾರ್ದು. ತಂದೆ ತಾಯಿಗೆ ನೋಡ್ರಿ, ಮಕ್ಕಳ ಜೀವನದೊಳಗೆ ಪ್ರತಿಯೊಂದು ಮಕ್ಕಳಿಗೆ ಅನಿಸ್ತದ, ಸ್ಕೂಲ್ನಿಂದ ಬಂದ್ಮೇಲೆ ಅಥವಾ ಸ್ಕೂಲಿಗೆ ನಮ್ಮ ತಂದೆ ಕರೆಯಕ್ಕೆ ಬರ್ತಾನ ಅಂತ ಹೇಳಿ. ಆದ್ರೆ ನೀವು ಮಾಡಿರ್ತಕ್ಕಂಥ ತಪ್ಪಿಗೆ ಆ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುವಂತ ಕೆಲಸದೊಳಗೆ ನಮ್ಮ ಕೈಯೂ ಇರ್ತದ ಅನ್ನುವಂಥದ್ದು ನೀವು ತಿಳ್ಕೊಬೇಕಾಗ್ತದೆ. ನಮಗೆ ಬಹಳಷ್ಟು ಹಿರಿಯ ನ್ಯಾಯಾಧೀಶರಂದ ಸರ್ ಹೇಳಿದ್ರು ನಮಗೆ, ಅರಳಿ ನಾಗರಾಜ್ ಅವರು, ಅವ್ರ ತಂದೆಯವರು, ಅವ್ರ ಅಜ್ಜ ಅವ್ರಿಗೆ ಚುಟ್ಟ ತರ ಕಳಿಸ್ತಾ ಇದ್ರು, ಅವ್ರ ತಂದೆ ಅವರಿಗೆ ಸಿಗರೇಟ್ ತರ ಕಳಿಸ್ತಾ ಇದ್ರು.
ಆದ್ರೆ ಅವ್ರ ತಂದೆ ಹೇಳ್ತಾ ಇದ್ರಂತೆ, ಇದನ್ನ ಯಾರಿಗೂ ಹೇಳಬೇಡ. ಅವ್ರ ಅಜ್ಜ ಹೇಳ್ತಿದ್ರಂತ, ಇದು ಯಾರಿಗೂ ಹೇಳಬೇಡ. ಆದ್ರೆ ಒಂದು ವಿಚಾರ ಮಾಡಿಕೊಡ್ರಿ, ಅವತ್ತು ಅವ್ರ ತರ ಕಳ್ಸಿರ್ತಕ್ಕಂಥ ಬೀಡಿ ಆಗಲಿ, ಸಿಗರೇಟ್ ಅದನ್ನಾಗಲಿ, ಆ ಪ್ಯಾಕ್ ಹೆಂಗಿತ್ತು ಹಂಗೆ ತಂದು ಅವ್ರ ಕೈಯಾಗ ಕೊಟ್ಟರು ಅಂತ ಹೇಳಿ ಇವತ್ತು ಹಿರಿಯ ನ್ಯಾಯಾಧೀಶರಾಗಿ ತಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅದನ್ನ ಅವರು ಆ ವಯಸ್ಸಿನೊಳಗ ಆ ಪ್ಯಾಕ್ ಒಂದ್ ಸ್ವಲ್ಪ ಕಟ್ ಮಾಡಿದ್ರು ಅಂತಂದ್ರೆ ಅವ್ರೆಂತಲ್ಲ, ನಾನು ಯಾರಾದ್ರೂ ಹೇಳ್ತಾ ಇದ್ದೀನಿ, ನಿಮಗ್ ತರ ಕೊಟ್ಟಾಗ ಆ ಪ್ಯಾಕ್ ಕಟ್ ಮಾಡಿದ್ರಿ. ಪಾಪ ಅಂದಂತ ಅವ್ರ ತಂದೆ, ಏನೋ ಮತ್ತ ಇದ್ರೊಳಗ ಒಂದು ಪ್ಯಾಕೆಟ್ನಾಗ ಸಿಗರೇಟ್ ಹತ್ತಿರ್ತಾವ, ನೀನು ಯಾಕೆ ಇದ್ರೊಳಗೆ ಅದಾವ ಅಂದ್ಗಳೇ, ಇಲ್ಲಪ್ಪ ಮತ್ತ ನೀನು ದಿನ ತರಿಸ್ತೀಯಲ್ಲ, ಇದು ಹೊಗೆ ಹೆಂಗ್ ಬರ್ತದ ಅಂತೇಳಿ ನಾನು ಹಚ್ಚಿ ನೋಡಿದ್ನಿ, ಅದ್ರ ಹೊಗೆ ಒಳಗೆ ಹೊತ್ತು ಹೊರಗೆ ಬರಲ್ಲ, ಇದನ್ನು ಹೊರಗೆ ಬಿಡುದು ಹೆಂಗ ಅಂತ ಕೇಳಿದಂತ ಮಗು. ಅವಾಗ ತಂದೆಗೆ ಅನಿಸ್ತಂತ, ಇಲ್ಲಪ್ಪ ನಿನ್ನ ಕಲ ಕಳ್ಸಿದ್ ನನ್ನ ತಪ್ಪಾಗ್ಯದ ಅಂದ್ಮ್ಯಾಗ ಇದನ್ನ ಹೋಗಿ ನಿನ್ನ ಯಾವತ್ತು ಹೊರಗೆ ಬಿಡಕ್ಕೆ ಹೋಗ್ಬೇಡ, ಇದು ನನ್ನೊಳಗೆ ಇರಲಿ ಅನ್ನುವಂಥ ಮಾತನ್ನು ಹೇಳಿದಾಗ, ಹಂಗ ಮಕ್ಕಳಿಗೆ ಒಳ್ಳೆಯ ವಿಚಾರವನ್ನ, ಯಾಕಂದ್ರೆ ಹೇಳಿದ್ರಲ್ಲ, ಮನೆಯೇ ಮೊದಲ ಪಾಠ ಶಾಲೆ, ತಾಯಿಯೇ ಮೊದಲ ಗುರು, ತಂದೆಯೇ ಅವರ ರಕ್ಷಕ ಅಂತ ಹೇಳಿ, ಹಂಗ ನಾವು ಮನೆ ಒಳಗನ ಏನು ಸಂಸ್ಕಾರವನ್ನ ಕೊಡ್ತೇನೆ. ಇವತ್ತು ನಾನು ಎಲ್ಲರಿಗೂ ಹೇಳ್ತೇನೆ, ಮಕ್ಕಳಿಗೆ ಎಷ್ಟೋ ದೊಡ್ಡ ಹೈಯರ್ ಎಜುಕೇಶನ್ ಕೊಡಿಸ್ರಿ, ಎಷ್ಟೋ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಇಡ್ರಿ, ಮಕ್ಕಳನ್ನ ಎಷ್ಟೋ ದೊಡ್ಡ ಉದ್ಯಮಿಗಳನ್ನಾಗಿ ಮಾಡ್ರಿ, ಅಧಿಕಾರಿಗಳನ್ನಾಗಿ ಮಾಡ್ರಿ, ಏನೇ ಮಾಡ್ರಿ, ಆದ್ರೆ ಮೊದಲು ಮಕ್ಕಳಿಗೆ ಸಂಸ್ಕಾರವನ್ನ ನೀಡುವುದನ್ನ ಮಾಡಿದಾಗ ಮಾತ್ರ ಮಕ್ಕಳ ಜೀವನ ಸಮಾಜದಲ್ಲಿ ಒಳ್ಳೆಯ ಮಾರ್ಗದತ್ತ ನಡಿಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥ ಮಾತನ್ನ ಹೇಳ್ತಾ, ಈಗ ಹೆಂಗಾಗ್ಯದ ಅಂತಂದ್ರೆ ನಿಮ್ಮ ಜೀವನ ಎಷ್ಟೋ ಜನ, ಯಾಕಂದ್ರೆ ಮಾಡದೇ ಇರ್ತಕ್ಕಂಥ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ತಾವೆಲ್ಲರೂ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದೇವೆ. ಪಶ್ಚಾತ್ತಾಪಕ್ಕಿಂತ ಬೇರೆ ಪ್ರಾಯಶ್ಚಿತ್ತ ಇಲ್ಲ ಅಂತ ಹೇಳ್ತಾರೆ. ಆದರೆ ಸಮಾಜ ಹೆಂಗದ ಅಂತಂದ್ರೆ ನೋಡ್ರಿ, ಒಂದು ಬುಟ್ಟಿ ಮಾವಿನ ಹಣ್ಣಿನೊಳಗ ನಾವು ಪರಿವರ್ತನೆ ಆಗಬೇಕಾಗಿತ್ತಪ್ಪ ಅಂತಂದ್ರೆ, ಒಂದು ಬುಟ್ಟಿ ಮಾವಿನ ಹಣ್ಣು ಇರ್ತದ, ಆ ಒಂದು ಬುಟ್ಟಿ ಮಾವಿನ ಹಣ್ಣಿನೊಳಗ ಒಂದು ಕೆಟ್ಟ ಮಾವಿನ ಹಣ್ಣು ಇಟ್ರೆ ಏನಾಗ್ತೈತ್ರಿ? ಒಂದು ಬುಟ್ಟಿ ಮಾವಿನ ಹಣ್ಣಿನೊಳಗ ಒಂದು ಕೆಟ್ಟ ಮಾವಿನ ಹಣ್ಣು ತಂದಿಟ್ಟಿವಿ ಅಂದ್ರೆ 1 ವಾರ ಬಿಟ್ಟುಗಳಿಗೆ ಏನಾಗ್ತತಿ ಅಂದ್ರೆ ಒಂದು ಹಣ್ಣಿನ ತಾಕತ್ ಹೆಚ್ಚು ಅಥವಾ ಬುಟ್ಟಿ ಒಳಗಿನ ಇರುವಂತ ಮಾವಿನ ಹಣ್ಣಿನ ತಾಕತ್ ಹೆಚ್ಚು? ಬುಟ್ಟಿ ಒಳಗಿನ ಮಾವಿನ ಹಣ್ಣಿನ ತಾಕತ್ ಹೆಚ್ಚಿಲ್ರಿ. ಮಾವಿನ ಹಣ್ಣು ಭಾಳ ಅದಾವಲ್ರಿ, ಚಲೋ ಇದ್ದುವ, ಚಲೋ ಇದ್ ಮಾವಿನ ಹಣ್ಣು ಭಾಳ ಅದಾವಲ್ಲ. ಆದ್ರ ಒಂದು ಹಣ್ಣು ಎಷ್ಟು ಚಲೋ ಇರ್ತಕ್ಕಂಥ ಅಗದಿ ಹಣ್ಣಾಗಿ ನಮಗ್ ತಿನ್ನಾಕ ರೆಡಿಯಾಗಿರ್ತಕ್ಕಂಥ ಒಳ್ಳೆಯ ಹಣ್ಣುಗಳ ನಡುವೆ ಒಂದು ಕೆಟ್ಟ ಹಣ್ಣು ಇಟ್ರಿ ಅಂತಂದ್ರೆ 1 ವಾರ ಆಗೋ ತಕ್ಷಣ ಏನ್ ಮಾಡತ್ರಿ? ಆ ಬುಟ್ಟಿ ಒಳಗಿರ್ತಕ್ಕಂಥ ಎಲ್ಲ ಮಾವಿನ ಹಣ್ಣುವನ್ನ ಕೆಡಿಸುವಂತ ಶಕ್ತಿ ಯಾವ್ದಕ್ಕೈತಿ? ಕೆಟ್ಟದ್ದಕ್ಕೈತಿ. ಹೌದಿಲ್ಲ? ಕೆಟ್ಟದ್ದಕ್ಕೈತಿ. ಹಂಗ ನಮ್ಮ ಜೀವನದೊಳಗೆ ಏನಾಗ್ತದೆ ಅಂದ್ರೆ, ನಾವು ನೂರಾರು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಆ ಎಲ್ಲ ಕೆಲಸಗಳನ್ನ ಕೆಡಿಸುವಂತ ಶಕ್ತಿ ಯಾವುದಕ್ಕೈತಿ? ಕೆಟ್ಟದ್ದಕ್ಕೈತಿ. ದುರ್ವಿಚಾರಗಳಿಗೈತಿ, ದುರ್ವ್ಯಸನಗಳಿಗೈತಿ. ಯಾಕಂದ್ರೆ ನೋಡ್ರಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಹರಿಷಡ್ ವರ್ಗಾದಿಗಳಿಗೆಲ್ಲ ಮನುಷ್ಯನಲ್ಲಿ ಇರ್ತಕ್ಕಂಥವೇ. ಅವುಗಳನ್ನ ಯಾರು ಮೀರ್ತಾರೋ, ಯಾರು ಅವುಗಳನ್ನ ಜ್ಞಾನಸ್ಥರಾಗಿ ತಮ್ಮ ಕುದುರೆಗೆ ಹೇಗೆ ಲಗಾಮ ಮುಖ್ಯವೋ ಹಾಗೆ ತಮ್ಮ ಪಂಚೇಂದ್ರಗಳನ್ನ ಯಾರು ಹಿಡಿತದೊಳಗೆ ಇಟ್ಟುಕೊತಾರೋ ಅವರು ಸಮಾಜದಲ್ಲಾಗಲಿ ಇಡೀ ಜಗತ್ತಿನಲ್ಲಾಗಲಿ ಏನಾದರೂ ಸಾಧಿಸಬಹುದು, ಏನಾದರೂ ಗೆಲ್ಲಬಹುದು. ಅಂತ ಸಾಮರ್ಥ್ಯವನ್ನ ನೀವೇನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಬೆಳೆಸುವಂತ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಪರಮಾತ್ಮನ ಕೃಪೆಯಿಂದ ತಮಗೆಲ್ಲರಿಗೂ ಬಹಳಷ್ಟು ಅನುಕೂಲತೆ ಇರದ. ನಾವೆಲ್ಲ ಅಂತಿದ್ವಿ ಸಣ್ಣವರಿದ್ದಾಗ, ನಿಮ್ದು ಜೈಲಿಗೆ ಹಾಕ್ತಾರ, ಜೈಲಿಗೆ ಹಾಕಿದ ತಕ್ಷಣ ನಾವೆಲ್ಲ ಟಿವಿ ಒಳಗೆ ನೋಡಿ ಜೈಲಿಗೆ ಹಾಕಿದ್ರು ಹೊಡಿತಾರ, ಮ್ಯಾಲ ಕಟ್ತಾರ, ತಳಗ ಹೋಗಿತಾರ, ನೀರಾಗ ಹೋಗಿತಾರ ಅನ್ಕೋತಿದ್ವಿ. ಆದ್ರೆ ಜೈಲು ಪರಮಾತ್ಮನ ಈ ಆಧ್ಯಾತ್ಮದ ಕೇಂದ್ರ ಅದ ಅನ್ನೋದನ್ನ ನಾವು ಕಣ್ಣಾರೆ ಕಂಡದ್ದು ಇವತ್ತ ಅನ್ನೋದನ್ನ ನಾವು ನೀವು ತಿಳ್ಕೊಬೇಕಾಗ. ಯಾಕಂದ್ರೆ ನೋಡ್ರಿ, ಗ್ರಂಥಾಲಯ ಎಷ್ಟು ದೊಡ್ಡದ, ಎಲ್ಲ ಜೀವನ ಶರಣರ ಜೀವನ ದರ್ಶನಗಳದಾವ, ಆಧ್ಯಾತ್ಮ ಗುರುಗಳ ಪ್ರವಚನಗಳದಾವ, ಇವನ್ನೆಲ್ಲ ಓದ್ರಿ. ಆದ್ರೆ ನಾನು ಹೇಳೋದಿಷ್ಟೇ, ಕೊನೆಗೆ ತಮಗೆಲ್ಲರಿಗೂ ಹೇಳೋದಿಷ್ಟ ಏನಪ್ಪಾ ಅಂತಂದ್ರ,
ಮನುಷ್ಯ ಜನ್ಮ ಹುಟ್ಟಿ ಬಂದ ತನ್ಮ್ಯಾಗ ಇದನ್ನು ವ್ಯರ್ಥ ಮಾಡ್ಕೊಳಕ್ಕೆ ಹೋಗ್ಬೇಕು. ಒಮ್ಮೆ ಹುಟ್ಟಿ ಬಂದಂತ ಇನ್ನೊಮ್ಮೆ ನಾವು ಏನಾಗಿ ಹುಡ್ತೇವೆ ನಮ್ಗೆ ಗೊತ್ತಿಲ್ಲ, ಏನಾಗಿ ಹುಡ್ತೇವೋ ನಮ್ಗೆ ಗೊತ್ತಿಲ್ಲ. ಒಬ್ಬ ಹುಡುಗ ಅಂತಿದ್ದಂತ, ಮನುಷ್ಯ ಆರಾಮಾಗಿರ್ಬೇಕಪ್ಪ ಅಂತೇಳಿ ಹಿರಿಯರು ಹೇಳಿದಾಗ, ಆರಾಮಾಗಿರೋದು ಹೆಂಗ್ರಿ ಅಂತ ಕೇಳಿದಾಗ ಹುಡುಗ ಹೇಳ್ತಾರಂತ, ಭಾಳ ಚಂದ ಆರಾಮಿರ್ಬೇಕಪ್ಪ ಅಂತ ಶಾಣೆತನ ಬರಬೇಕು ಅಂತೇಳಿ. ಆಯ್ತಲ್ರಿ ನಾ ಶಾಣೆತನ ಕಲ್ಕೋತೀನಿ ಅಂತ ಹೇಳಿ ಆ ಹುಡುಗ ಹೋದಂತ. ಹೋದ ಮೇಲೆ ಒಂದು ವಾರ ಆದ್ಮೇಲೆ ಆ ಹಿರಿಯರು ಹಂಗೆ ದಾಟಿ ಬರಾಕತ್ತಿದ್ರು ಅಂತ ನಿಮ್ಗೆಲ್ಲ ಕಟ್ಟಿದವಲ್ಲ, ಎಲ್ಲ ಮಾವಿನ ಗಿಡದ ಕಟ್ಟಿ ಎಲ್ಲ ಈ ತರ ಕಟ್ಟಿ ಮೇಲೆ ಆ ಹುಡುಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಒಂದು ತೆಲುಗು ಇಟ್ಕೊಂಡು ಮಲ್ಕೊಂಡಿದ್ದಂತ. ಆ ಹಿರಿಯರು ಕೇಳಿದ್ರಂತ, ಅಲ್ಲೋ ತಮ್ಮ, ಈ ಸಣ್ಣ ವಯಸ್ಸ, ಓದುವಂತ ವಯಸ್ಸ, ದುಡಿಯುವಂತ ವಯಸ್ಸ, ನೀನು ಮತ್ತ ಹಿಂಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಲ್ಕೊಂಡೆ ಅಂದ್ರ ನಿನ್ ಜೀವನ ಹೆಂಗ ಅಂತಂದಂತ. ಅಲ್ರಿ ಹಿರಿಯರ, ಮತ್ತ ಆರಾಮ್ ಇರೋದನ್ನ ಕಲ್ಕೋರಂತ ಹೇಳಿದವರು ನೀವ, ಈಗ ನಾ ಆರಾಮ್ ಅದೇನಂದ್ರ ಬಿಡಾಕೂ ತಯಾರಿಲ್ಲ ನೀವ. ಹಿಂಗಲ್ಲೋ ಆರಾಮ್ ಆಗೋದು, ಮತ್ತ ಆರಾಮ್ ಇರೋದಂದ್ರ, ಆರಾಮ್ ಇರೋದಂತಂದ್ರೆ ಹೆಂಗ್ ಗೊತ್ತೈತೇನು? ಚಂದಾಗೆ ಓದಬೇಕು, ಚಂದಾಗೆ ಓದಬೇಕು, ಚಂದಾಗೆ ಬರೀಬೇಕು, 4 ಜನರಿಗೆ ಬೇಕಾಗಬೇಕು, ದೊಡ್ಡವಾಗಬೇಕು, ನೌಕರಿ ಹಿಡಿಯಬೇಕು, ನೌಕರಿ ಹಿಡಿದ ಮೇಲೆ ಚಂದಾಗೆ ಆಸ್ತಿ ಮಾಡ್ಬೇಕು, ಹೆಂಡತಿ ಮಾಡ್ಕೋಬೇಕು, ಮಕ್ಕಳ ಮಾಡ್ಕೋಬೇಕು, ಮತ್ತ ಎಲ್ಲ ಇನ್ನೊಟ್ಟು ಆಸ್ತಿ ಮಾಡ್ಬೇಕು, ಮತ್ತ ಮೊಮ್ಮಕ್ಕಳು ಆಗ್ತಾವ. ಅವಾಗ ನೀ ಕಟ್ಟಿ ಮೇಲೆ ಮಲ್ಕೋಬೇಕು ಅಂತ ಹೇಳಿದಂತ. ಅವಾಗ ಹೇಳಿದಂತ, ಇಷ್ಟೆಲ್ಲ ಮಾಡಿ ಕಟ್ಟಿ ಮೇಲೆ ಮಲ್ಕೋದೇನೈತ್ರಿ, ನೀವು ಇದನ್ನೆಲ್ಲ ಹೇಳ್ತೀರಂತ ಗೊತ್ತಿದ್ದ, ಅದಕ್ಕೆ ಮೊದಲು ಮಲ್ಕೊಂಡೀನಿ ಅಂತ ಹೇಳಿದ. ಅಂದ್ರೆ ಇದು ಜೀವನ ಅಲ್ಲ. ಯಾಕಂತಂದ್ರೆ ಇದು ಜೀವನ ಅಲ್ಲ. ಯಾಕಂದ್ರೆ ಆ ಜೀವನ ಈಗ ಹೇಳಿದ್ನಲ್ಲ, ಈ ಹೂವು ಸಾರ್ಥಕತೆನ ಹೊಂದತಿ, ನಾವು ನೀವು ಸಾರ್ಥಕತೆ ಹೊಂದಬೇಕಾಗಿತ್ತು ಅಂತಂದ್ರ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ ಬಹಳಷ್ಟು. ನನಗೆ ಹೇಳಿದ್ರು ನೋಡ್ರಿ ಎಷ್ಟು ವಿಚಾರ ಅಂತಂದ್ರೆ, ಇಲ್ಲಿ ಅವ್ರದ್ದು ಏನು ಶಿಕ್ಷಾವಧಿ ಮುಗಿದ ಮೇಲೆ ಹೊರಗೆ ಹೋಗ್ಬೇಕನ್ನೋ ಅವ್ರು ಲಿಸ್ಟ್ ಮಾಡ್ಯಾರ. ಯಾರಾದ್ರೂ ಅವ್ರಿಗೆ ದುಡ್ಡು, ಯಾಕಂದ್ರೆ ಅವ್ರ ಪರಿಸ್ಥಿತಿ ಸರಿ ಇಲ್ಲ, ಅವ್ರಿಗೆ ದುಡ್ಡು ತುಂಬುವಂತ ವ್ಯವಸ್ಥೆ ಸರಿ ಇಲ್ಲ ಅಂದ ಮೇಲೆ ಒಬ್ಬರು ನಮ್ಮ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸದಾನಂದ ಪಾಟೀಲ್ ಅವರಿಗೆ ಹೇಳಿ ಆ ಕೈದಿಗಳನ್ನ ಅವ್ರಿಗೆ ಹೊರಗಡೆ ಹೋಗಿ ಅವ್ರ ಸಂಬಂಧಿಗಳಿಗೆ ಸೇರಿಸುವಂತ ಕಾರ್ಯವನ್ನ ನೋಡ್ರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ನಿಮ್ಮ ಮೇಲೆ ಎಷ್ಟು ಕಾಳಜಿಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ದನ್ನ ನೀವು ತಿಳ್ಕೊಡ್ರಿ. ನೀವು ಅವ್ರ ಜೊತೆ ಎಷ್ಟು ಸಹಕಾರದಿಂದ ಇರಬೇಕು. ನನಗೆ ಆಲ್ಮೋಸ್ಟ್ ಕೃಷ್ಣಮೂರ್ತಿ ಸರ್ ಹಿಡ್ಕೊಂಡು ಈ ಸಿಬ್ಬಂದಿ ವರ್ಗದವರೆಲ್ಲ ತಮ್ಮ ಜೊತೆ ಹೇಗೆ ನಡ್ಕೋತಾ ಇದ್ದಾರೆ ಅಂತಂದ್ರೆ, ಒಬ್ಬ ಅಣ್ಣನಾಗಿ, ಒಬ್ಬ ತಮ್ಮನಾಗಿ, ಒಬ್ಬ ಮಾರ್ಗದರ್ಶಕರಾಗಿ, ಇದೆಲ್ಲದರ ಜೊತೆಗೆ ಸಣ್ಣ ವಯಸ್ಸಕ್ಕಿರ್ತಕ್ಕಂಥವ್ರಿಗೆಲ್ಲ ಅನಿಸ್ತದ, ನನ್ನ ಮಕ್ಕಳು ಇದೇ ವಯಸ್ಸವ್ರದಾರ ಮನೆಯೊಳಗೆ, ಇವ್ರನ್ನ ಇಲ್ಲಿ ಹೀಗೆ ನೋಡೋದಕ್ಕಿಂತ ಅವ್ರನ್ನ ಅಲ್ಲಿ ಹಾಗೆ ನೋಡೋದಕ್ಕಿಂತ ಇವ್ರಿಗೆ ಆದಷ್ಟು ಶಿಕ್ಷಾವಧಿ ಕಡಿಮೆ ಆಗಲಿ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಮುರಳಿ ಮೋಹನ್ ಸರ್ ಅವರು ಕೂಡ ಬಹಳಷ್ಟು ಅವರು ಮಕ್ಕಳ ಲಿಸ್ಟ್ಗಳನ್ನ ತಗೊಂಡಿದ್ದಾರೆ. ಅದೇ ಅವರ ಏನು ಶಿಕ್ಷೆ ಮುಗಿದವ್ರ ಲಿಸ್ಟ್ಗಳನ್ನ ತಗೊಂಡಿದ್ದಾರೆ. ನಾನು ಹೇಳಿದೆ, ನನಗಿದು ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದರೆ ನಮ್ಮ ಭಕ್ತರ ಕಡೆಯಿಂದ ಒಂದಷ್ಟು ಜನ ಇಲ್ಲಿ ಕರ್ಕೊಂಡು ಬಂದ್ಬಿಡ್ತಿದ್ವಿ, ದುಡ್ಡು ತುಂಬಿಸಿ ಒಂದಷ್ಟು ಜನ ಕರ್ಕೊಂಡು ಹೋಗ್ಬಿಡ್ತೀವಿ. ಅದನ್ನು ಆದಷ್ಟು ನಾವು ಮಾಡ್ತೀವಿ ರೀ. ಅದು ಯಾವುದೇ ಥರದಂಥದ್ದು ಲಿಸ್ಟ್ ಇದ್ರೆ ನಮ್ಮ ಸದಾನಂದ ಅವ್ರ ಪಾಟೀಲ್ ಅವ್ರಿಗೆ ಹೇಳ್ರಿ ಸರ, ಏನ್ರಿ ನಮ್ಮ ಮಠದ ಯಾವುದೇ ಇದಕ್ಕೆ ನೀವು ಹೇಳಿದ್ರಿ ಅಂತಂದ್ರೆ, ಯಾಕಂದ್ರೆ ನಮ್ಮ ಮಠದ ಭಕ್ತರು ಅಷ್ಟೇನ ಬಡವರಿಲ್ಲ, ಭಾಳ ದೊಡ್ಡ ಶ್ರೀಮಂತರು ಇಲ್ಲ, ಅದ್ರ ಕಷ್ಟಕ್ಕೆ ಮಿಡಿಯುವಂಥ ಹೃದಯಗಳದಾವ. ನೀವು ಯಾವುದೇ ಥರದಂಥದ್ದು ಇಲ್ಲಿ ನಮ್ಮ ಸಾರ್ವಜನಿಕವಾಗಿ ನಿಮ್ಗೆ ಏನೇ ಬೇಕಾಗಿದ್ರು ಕೂಡ ಹೇಳ್ರಿ. ನಾನು ಸರ್ ಹೇಳಿದೆ, ನಿಮಗೆ ಆಧ್ಯಾತ್ಮದ ಬಗ್ಗೆ ಆಗಿರ್ಬೋದು, ಯೋಗದ ಬಗ್ಗೆ ಆಗಿರ್ಬೋದು, ಜ್ಞಾನದ ಬಗ್ಗೆ ಆಗಿರ್ಬೋದು, ಮತ್ತು ಯುವಕರು ಮತ್ತು ಯಾರೂ ಯಾವುದೇ ವಿಚಾರಗಳಾಗಿರ್ಬೋದು ತಾವು ನಮ್ಗೆ ಸದಾನಂದ ಪಾಟೀಲ್ ಮುಖಾಂತರ ತಿಳಿಸಿದ್ರಿ ಅಂತಂದರೆ, ನಾವು ವಾರಕ್ಕೊಮ್ಮೆ ಆದರೂ ಕೂಡ ನಿಮಗೆ ಒಳ್ಳೆ ಒಳ್ಳೆ ಸ್ವಾಮೀಜಿಯವ್ರನ್ನ, ಒಳ್ಳೆ ಯೋಗ ಪಟುಗಳನ್ನು ಮತ್ತು ದೇವರುಗಳನ್ನು ಮತ್ತು ಆಧ್ಯಾತ್ಮದ ಚಿಂತನೆಯನ್ನು ಮಾಡ್ತಕ್ಕಂಥವ್ರನ್ನ ನೀವು ಅವಕಾಶ ಕೊಟ್ರಿ ಅಂತಂದ್ರೆ, ನಾವು ವಾರಕ್ಕಾಗಲಿ ತಿಂಗಳಿಗಾಗಲಿ ಕಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಾವು ನಮ್ಮ ಶ್ರೀಮಠದ ವತಿಯಿಂದ ಮಾಡ್ತೇವೆ ಅನ್ನುವಂಥ. ಯಾಕಂದ್ರೆ ನಾವಂತೆ ಭರವಸೆನೂ ಕೊಡಂಗಿಲ್ಲ, ಆಶ್ವಾಸನೆ ಕೊಡಂಗಿಲ್ಲ. ನೀವು ಅವಕಾಶ ಕೊಟ್ಟರೆ ನಾವು ನೇರವಾಗಿ ಅವ್ರನ್ನ ಇಲ್ಲಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನೋದ್ರ ಜೊತೆಗೆ, ಮತ್ತು ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಜೊತೆ ಇವತ್ತಿನ ದಿವಸ ಒಂದಷ್ಟು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ನಮ್ಮ ಈ ಮಾನವ ಹಕ್ಕುಗಳ ಆಯೋಗ ಏನದ ಸಂಸ್ಥೆ ಅದ, ಅವರಿಗೂ ಕೂಡ ನಾವೆಲ್ಲರೂ ಕೂಡ ಒಂದು ಧನ್ಯವಾದವನ್ನು ನಮ್ಮ ಸದಾನಂದ ಪಾಟೀಲ್ರಿಗೆ ಹೇಳಬೇಕು. ಯಾಕಂದರೆ ನಮ್ಮ ಮಠದ ಕಾರ್ಯಕ್ರಮಕ್ಕೆ ಹೋದ ವರ್ಷ ಜಾತ್ರೆಗಳಿಗೆ ಬಂದಿದ್ರು ಅವರು.
ನಮ್ಮ ಪಂಚಾಕ್ಷರಿ ಅವರು ಇಲ್ರಿ ಹಿಂಗಂತ ಹೇಳಿದಾಗ ನಾನು ಇದು ಯಾವುದೋ ಒಂದು ಸಣ್ಣ ಸಂಸ್ಥೆ ಇರ್ಬೋದು, ಅಥವಾ ಯಾಕಂದ್ರೆ ಈ ಸಂಸ್ಥೆಯಿಂದ ಏನಷ್ಟು ಕೆಲಸಗಳು ಆಗ್ಬೋದು ಅಂತ ತಿಳ್ಕೊಂಡಿದ್ದೆ. ಆದರೆ ಈ ಸಂಸ್ಥೆ ಕಾನೂನಿನ ಬಗ್ಗೆ ಆಗಿರ್ಬೋದು, ಮನ ಪರಿವರ್ತನೆ ಆಗಿರ್ಬೋದು, ಮತ್ತು ಸಾಮಾಜಿಕವಾಗಿ ಅವ್ರು ಹೇಳಿದಂಗೆ ಅವರ ಸಂಸ್ಥೆ ಒಳಗೆ 25ಕ್ಕಿಂತ ಹೆಚ್ಚು ವಕೀಲರುಗಳಿದ್ದು, ಮತ್ತು ಯಾರೇ ಪ್ರತಿಯೊಬ್ಬರು ಬಂದರೂ ಕೂಡ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಆ ಸಂಸ್ಥೆ ಯಾವುದಾದ್ರೂ ಇದ್ರೆ ಇದು ನಮ್ಮ ಮಾನವ ಹಕ್ಕುಗಳ ಸಂಸ್ಥೆ ಅಂತ ಹೇಳಿ ನಾವು ಹೇಳಲಿಕ್ಕೆ ತಪ್ಪಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಹೀಗಾಗಿ ತಮಗ ನಾನು ಹೇಳೋದಿಷ್ಟೇ, ಏನೇ ಇದ್ರೂ ಕೂಡ ಬಿಟ್ಬಿಡ್ರಿ. ಯಾಕಂದ್ರೆ ಒಂದ್ಸಲ ಪರಿವರ್ತನೆ ಅನ್ನೋದಕ್ಕಿಂತ ನಿಮ್ಮ ಸಂಸಾರವನ್ನು ಒಂದು ಸಲ ನೆನಪು ಮಾಡ್ಕೊಳ್ರಿ. ಆ ತಾಯಿಯ ಕರುಳನ್ನು ನೆನಪು ಮಾಡ್ಕೊಳ್ರಿ, ಆ ತಂದೆಯ ಶ್ರಮವನ್ನು ನೆನಪು ಮಾಡ್ಕೊಳ್ರಿ, ನೀವು ಹಡೆದಿರ್ತಕ್ಕಂಥ ಮಕ್ಕಳನ್ನ ನೆನಪು ಮಾಡ್ಕೊಳ್ರಿ, ಹೆಣ್ಣಾಗ್ಲಿ ಗಂಡಾಗ್ಲಿ. ಯಾಕಂದ್ರೆ ಎಷ್ಟೋ ಜನ ಈಗ ಎಷ್ಟೋ ವರ್ಷಗಳಾಗಿರ್ಬೋದು, ಎಲ್ಲ ಹಿರಿಯರಿದ್ದವರು ಎಷ್ಟೋ ವರ್ಷಗಳಾಗಿರ್ಬೋದು, ಅಥವಾ ಈಗೆಲ್ಲ ಯುವಕರೆಲ್ಲ ಬಂದಿದ್ದೀರಿ. ಯುವಕರೆಲ್ಲ ಅಂತಂದ್ರೆ ನಮ್ಮ ದೇಶದ ಶಕ್ತಿಗಳು. ನೀವೆಲ್ಲ ನಮ್ಮ ದೇಶದ ಶಕ್ತಿಗಳು. ನಮ್ಮ ದೇಶಕ್ಕೆ ಮುಖ್ಯವಾಗಿ ಅವಶ್ಯಕತೆ ಇರ್ತಕ್ಕಂಥ ಗಡಿನಾಡಿನಲ್ಲಿ ಹೋರಾಡುವಂಥ ಯುವಕರು 4 ಗೋಡೆ ಒಳಗೆ ಇರೋದು ಅಂತಂದ್ರೆ ಹೇಗೆ ಅನ್ನೋದನ್ನ ವಿಚಾರ ಮಾಡಿಕೊಳ್ರಿ. ಅದಕ್ಕಾಗಿ ತಾವು ಎಲ್ಲರೂ ಕೂಡ ಎದಕ್ಕೆ ಹೇಳ್ತಾರೆ, ಜನಕ್ಕೆ ನಾಚಿದ್ರು ಮನಕ್ಕೆ ನಾಚಬೇಕು ಅಂತ ಹೇಳಿ. ಅದಕ್ಕಾಗಿ ಸರ್ ಹೇಳಿದರು, ಯಾಕಂದ್ರೆ ನಾವು ಏನೇ ಇಲ್ಲಿ ತಪ್ಪುಗಳನ್ನು ಮಾಡಿದರೂ ಕೂಡ ಈ ಕಾಗದ ಪತ್ರ ವ್ಯವಹಾರದೊಳಗೆ ನಾವು ಸುಳ್ಳು ಇದ್ದದ್ದನ್ನು ಕರೆ ಹಾಕ್ಬೋದು, ಕರೆ ಇದ್ದದ್ದನ್ನು ಸುಳ್ಳು ಮಾಡ್ಬೋದು, ಏನೇ ಮಾಡ್ಬೋದು. ಆದ್ರೆ ಪರಮಾತ್ಮನ ಲೆಕ್ಕ ಹೆಂಗೈತಲ್ಲ, ಅದ್ರೊಳಗೆ ನಾವು ಯಾರೂ ಸುಳ್ಳು ಮಾಡೋಕ್ಕಾಗಲ್ಲ, ಸುಳ್ಳು ಇದ್ದದ್ದನ್ನು ಕರೆ ಮಾಡೋಕ್ಕಾಗಲ್ಲ, ಕರೆ ಇದ್ದದನ್ನು ಸುಳ್ಳು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ನ ಲೆಕ್ಕ ಏನಿರ್ತದಂದ್ರೆ ಯಾವಾಗಿದ್ರು ಪಕ್ಕ ಇರ್ತತಿ. ಅದಕ್ಕಾಗಿ ತಾವು ಎಲ್ಲರೂ ಯಾಕಂದ್ರೆ ತಿಳಿದು ಅಥವಾ ಒಂದು ಕೆಟ್ಟ ಟೈಮ್ ಅಂತ ತಿಳ್ಕೊಳ್ಳೋಣ, ಕೆಟ್ಟ ಗಳಿಗೆ ಅಂತಲ್ಲ, ಆ ಕೆಟ್ಟ ಗಳಿಗೆ ಒಳಗೆ ನಿಮ್ಮಿಂದ ಏನೋ ಒಂದು ತಪ್ಪುಗಳು ಆಗಿರ್ಬೋದು, ಅಥವಾ ಯಾರೋ ಮಾಡಿದ ತಪ್ಪುಗಳೊಳಗೆ ನೀವು ಸಿಕ್ಕೊಂಡಿರ್ಬೋದು. ಇದನ್ನೆಲ್ಲನೂ ನೀವು ಬದಲಾಗಕ್ಕೆ ಒಂದು ದೊಡ್ಡ ಅವಕಾಶ ಹೆಂಗೆ ಕೊಟ್ಟಾನಪ್ಪ ಅಂತಂದ್ರೆ ನಿಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳ ಮೂಲಕ ಮತ್ತು ಎಲ್ಲ ನ್ಯಾಯಾಧೀಶರ ಮೂಲಕ ಮತ್ತು ಒಳ್ಳೆ ನಮ್ಮ ಮಾನವ ಹಕ್ಕುಗಳ ಆಯೋಗದ ಮೂಲಕ ತಮಗೆಲ್ಲರಿಗೂ ಒಂದು ಅವಕಾಶವನ್ನು ಕೊಟ್ಟಾನ. ಈ ಅವಕಾಶವನ್ನು ತಾವೆಲ್ಲ ಏನು ಮಾಡ್ರಿ ಅಂತಂದ್ರೆ ಶಾಂತ ಚಿತ್ತ ಸಮಾಧಾನದಿಂದ ವಿಚಾರ ಮಾಡಿ ಇದನ್ನ ಅನುಕೂಲತೆಯನ್ನು ಪಡ್ಕೊಳ್ರಿ. ಮತ್ತು ನಿಮ್ಮದೇ ಆಗಿರ್ತಕ್ಕಂಥ ಜೀವನವನ್ನ ಹೇಗೆ ರೂಪಿಸ್ಕೋಬೇಕು ನೋಡ್ರಿ. ಇಲ್ಲಿ ಬಂದು ಹೋದ್ಮೇಲೆಲ್ಲ ನಾವು ಅದೇ ಹಾಕೇವ ಅಂತ ತಿಳ್ಕೊಬೇಡ್ರಿ. ಇವತ್ತು ಪರಮಾತ್ಮನ ಮುಡಿ ಇರ್ತಕ್ಕಂಥ ಕಮಲ ಕೂಡ ಸಹಿತ ಕೆಸರಿನಾಗ ಬೆಳೀತೈತಿ. ಅದನ್ನ ಕೆಸರಿನಾಗ ಬೆಳೆದೀನಿ ಅಂತ ತಿಳ್ಕೊಂಡ್ರೆ ಯಾವ ದೇವರ ಮುಡಿಗೂ ಇರಂಗಿಲ್ಲ. ಆದ್ರೆ ಅದ್ರ ಕೆಲಸ ಏನಪ್ಪಾ ಅಂತಂದ್ರೆ ಪರಮಾತ್ಮನ ಮುಡಿಗೆ ಇರ್ಬೇಕನ್ನುವಂತ ಒಂದೇ ಉದ್ದೇಶ ಹೆಂಗೈತಲ್ಲ, ನಿಮ್ಮಲ್ಲಿ ಒಂದೇ ಉದ್ದೇಶ ಏನು ಬೆಳೆಸ್ಕೊಳ್ರಿ ಅಂತಂದ್ರ ಏನ್ ಆಗ್ಯದೋ ಬಿಟ್ಟದೋ ಕೆಟ್ಟ ಗಳಿಗೊಳಗೆ ಆಗ್ಯದ, ಪರಮಾತ್ಮ ನಮಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಾನ. ಇದನ್ನು ಸದುಪಯೋಗ ಪಡಿಸ್ಕೊಂಡು ನಾಳೆ ಸಮಾಜದೊಳಗ ನಾವು ಒಳ್ಳೆ ಪ್ರಜೆಗಳಾಗಿ ಬದುಕ್ತೇವೆ ಅನ್ನುವಂತ ದಿಟ್ಟಾಟವನ್ನು ನೀವು ಇಟ್ಕೊಳ್ರಿ. ಯಾಕಂದ್ರೆ ಎಲ್ಲರಿಗೂ ಹೇಳ್ತಾರೆ ಮುಂದೆ ಗುರಿ ಇರ್ಬೇಕಂತ, ಹಿಂದೆ ಗುರು ಇರ್ಬೇಕಂತ. ಆದ್ರೆ ಗುರು ಅನ್ನೋನು ನಮ್ಮ ತರಾನೇ ಇರ್ಬೇಕಂತೇನಿಲ್ಲ. ಪ್ರತಿಯೊಬ್ಬರು ನಿಮಗೆ ಯಾರು ಒಳ್ಳೆ ಮಾರ್ಗದರ್ಶನವನ್ನು ಮಾಡ್ತಾರೆ, ಯಾರು ಒಳ್ಳೆ ವಿಚಾರಗಳನ್ನ ಹೇಳ್ತಾರೆ, ಅವರೆಲ್ಲರೂ ಗುರುನೇ. ಅದಕ್ಕಾಗಿ ತಮಗ ಮುಂದೆ ಗುರಿಯನ್ನು ಇಟ್ಕೊಡ್ರಿ. ಗುರುಗಳಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಿಮ್ಮ ಕೈ ಜೊತೆ ಜೋಡಿಸುವಂತವ್ರು ಬಹಳಷ್ಟು ಜನ ಅದಾರ. ಇದನ್ನ ತಾವೆಲ್ಲರೂ ಉಪಯೋಗ ಪಡಿಸ್ಕೊಳ್ರಿ. ಯಾಕಂದ್ರೆ ಎಲ್ಲ ತಾಯಂದ್ರು ತಾವೆಲ್ಲ ನೋಡಿದ್ರೆ ಕೆಟ್ಟ ಅನ್ನಿಸ್ಲಿಕ್ಕತ್ತದ. ಯಾಕಂದ್ರೆ ತಾವು ಏನು ಯಾವ ರೀತಿ ಬಂದಿದ್ರೆ ಗೊತ್ತಿಲ್ಲ. ಆದರೆ ನೀವು ಬಹಳಷ್ಟು ವಿಚಾರವನ್ನು ಮಾಡಿಕೊಂಡು ಶಾಂತ ರೀತಿಯಾಗಿ ಆದಷ್ಟು ಪರಿವರ್ತನೆಯ ಜೊತೆಗೆ ನಿಮ್ಮ ಸಂಸಾರದ ಕಡೆ ಲಕ್ಷ್ಯನ ಕೊಟ್ರಿ ಅಂತಂದ್ರೆ ಕಾನೂನಿನ ಪ್ರಕಾರ ಅವ್ರು ಏನು ಮಾಡ್ಬೇಕು ಅನ್ನೋದನ್ನ ನೀವು ಕೇಳ್ಕೊಂಡ್ರಿ ಅಂತಂದ್ರೆ ಅದ್ರ ಪ್ರಕಾರ ಮಾಡ್ರಿ. ಆದಷ್ಟು ತಮ್ಮ ಕಳೆದು ಹೋಗಿರ್ತಕ್ಕಂಥ ಜೀವನವನ್ನ, ಯಾಕಂದ್ರೆ ಇಲ್ಲಿ ನೋಡ್ರಿ, ನನಗನ್ನಿಸಿದಂಗೆ ಎಷ್ಟೋ ಜನ ಬಾಲ್ಯವನ್ನು ಕಳ್ಕೊಳ್ತಾ ಇದ್ದೀರಿ, ಎಷ್ಟೋ ಜನ ಯೌವನವನ್ನು ಕಳ್ಕೊತಾ ಇದ್ದೀರಿ, ಎಷ್ಟೋ ಜನ ಪ್ರೌಢಾವಸ್ಥೆಯನ್ನು ಕಳ್ಕೊತಾ ಇದ್ದೀರಿ, ಎಷ್ಟೋ ಜನ ತಮ್ಮ ಕುಟುಂಬವನ್ನೇ ಕಳ್ಕೊತಾ ಇದ್ದೀರಿ. ಇದು ಯಾಕಂದ್ರೆ ಹೊಳ್ಳಿ ನಮಗೆ ಸಿಗ್ತೈತಿ ಅನ್ನೋ ಟೈಮ್ನೊಳಗೆ ಏನಾಗಿರ್ತದಂದ್ರೆ ನಮಗೆ ಬೇಕಾದಾಗ ಏನಂತಾರಲ್ಲ, ಕಡ್ಲಿದ್ದಾಗ ಹಲ್ಲಿರಲ್ಲ, ಹಲ್ಲಿದ್ದಾಗ ಕಡ್ಲಿರಲ್ಲ, ಇವೆರಡೂ ಇದ್ದಾಗ ಅನುಭವಿಸುವಂಥ ಟೈಮ್ ಇರಂಗಿಲ್ಲ ಅಂತಾರ. ಹಾಗಾಗಿ ಈ ಸಮಯವನ್ನು ವ್ಯರ್ಥ ಮಾಡ್ಕೋದು ಬೇಡ. ಜೀವನದೊಳಗೆ ಸಮಯ ಬಹಳ ಅವಶ್ಯಕತೆವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಈ ಜೀವನವನ್ನು
ವೇಸ್ಟ್ ಮಾಡದ, ಈ ಜೀವನವನ್ನು ಹಾಳು ಮಾಡ್ಕೊಳ್ಳದ ತಾವೆಲ್ಲರೂ ಕೂಡ ಸಮಾಧಾನ ಚಿತ್ತದಿಂದ ಪರಮಾತ್ಮ ಜ್ಞಾನದೊಳಗೆ ತೊಡಗ್ರಿ. ಆ ಪರಮಾತ್ಮ ನಿಮಗೆ ಒಳ್ಳೇದು ಮಾಡಲಿ. ಮತ್ತು ನಾವು ಹೇಳೋದು ಇಷ್ಟೇ, ನಮಗೆ ನಿಮ್ಮನ್ನೆಲ್ಲ ನೋಡಿ ಏನು ಅನಿಸ್ಲಿಕ್ಕತ್ತದ ಅಂತಂದ್ರೆ, ನಾನು ಬೇರೆ ಎಲ್ಲೂ ಇಲ್ಲ, ನಮ್ಮ ಶ್ರೀಮಠದೊಳಗೆ ಅದೇನು ಅನ್ನುವಂಥ. ಯಾಕಂದ್ರೆ ನೀವು ಎಷ್ಟೆಲ್ಲ ಶಾಂತರಿಂದ ಕುಂತೀರಿ ಅಂದ್ರೆ ಈ ಕಾರ್ಯಕ್ರಮ ನಮ್ಮ ಮಠದೊಳಗೆ ನಡೀಲಿಕ್ಕತ್ತದ ಅನ್ನುವಂಥ ಭಾವನೆಯನ್ನು ತರಿಸಿದ್ದು ಯಾವುದಪ್ಪ ಅಂತಂದ್ರೆ ಈ ಸುತ್ತಮುತ್ತಲ ವಾತಾವರಣ ಅಂತ ಹೇಳುತ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರು ಅಡವಿ ಸಿದ್ದೇಶ್ವರರು ತಮಗೆಲ್ಲರೂ ಆಯುಷ್ಯ, ಆರೋಗ್ಯ ಜೊತೆಗೆ ನಿಮಗೆ ಹೊರಗೆ ಹೋಗುವಂಥ ಆದಷ್ಟು ಒಳ್ಳೆಯ ಶಕ್ತಿ ಮತ್ತು ಬುದ್ಧಿಯನ್ನು ಕೊಟ್ಟು ಕರುಣಿಸಲಿ. ತಮಗೆಲ್ಲರಿಗೂ ಕೂಡ ಸನ್ಮಂಗಲವಾಗಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನೊಂದೆರಡು ಮಾತಿಗೆ ವಿರಾಮ ನೀಡ್ತೇವೆ. ಶರಣ ಶರಣ.